ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ. ಅಂಗಾರಕಾಯ ವಿದ್ಮಹೆ ಭೂಮಿಪುತ್ರಾಯ ಧೀಮಹಿ ತನ್ನೋ ಕುಜ ಪ್ರಚೋದಯಾತ್. ನಮಸ್ತೆ. ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ತಮಗೆಲ್ಲ ಅನಂತ ಧನ್ಯವಾದಗಳು. ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಜನ ಮಕರ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಮಂಗಳನ ಒಂದು ರಾಶಿ ಪರಿವರ್ತನೆ ಇದೆ. ಜನವರಿ 15ರ ರಾತ್ರಿ ಕಾಲದಲ್ಲಿ, ಅಂದರೆ ಪಂಚಾಂಗಾನುಸಾರ 15ನೇ ತಾರೀಕಿಗೆ ಬರುತ್ತೆ. ಏನು ಕ್ಯಾಲೆಂಡರ್ ಲೆಕ್ಕಾಚಾರ ಅನುಸಾರವಾಗಿ 16ನೇ ತಾರೀಕು ಅಲ್ಲಿ ಸುಮಾರು ಬೆಳಗಿನ ಜಾವ 3 ಗಂಟೆ 51 ನಿಮಿಷಕ್ಕೆ 3:51ಕ್ಕೆ ಅಲ್ಲಿ ಮಂಗಳನು ಮಕರ ರಾಶಿಯನ್ನು ಪ್ರವೇಶಿಸುವಂಥದ್ದು. ಇದೊಂದು ಮಹತ್ವದ ಖಗೋಳದ ಘಟನೆ, ಜ್ಯೋತಿಷ್ಯದ ಘಟನೆಯಾಗಿರುತ್ತೆ. ಯಾಕಂದರೆ ಮಕರ ರಾಶಿಯು ಮಂಗಳನ ಒಂದು ಉಚ್ಚ ಸ್ಥಾನ. ಪ್ರತಿಯೊಂದು ಗ್ರಹಗಳಿಗೂ ಒಂದೊಂದು ರಾಶಿ ಉಚ್ಚ ಮತ್ತು ನೀಚ ಅಂತ ಇರುತ್ತೆ. ಹಾಗಾಗಿ ಮಕರ ರಾಶಿಯು ಮಂಗಳನ ಉಚ್ಚ ಸ್ಥಾನ, ಕಟಕ ರಾಶಿಯು ಮಂಗಳನ ನೀಚ ಸ್ಥಾನ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ವಿಶೇಷವಾಗಿ ಮಂಗಳನು ಈ ಬಾರಿ ತನ್ನ ಉಚ್ಚ ರಾಶಿಯಾದ ಮಕರ ರಾಶಿಯನ್ನು ಪ್ರವೇಶಿಸುವಂಥದ್ದು. ವಿಶೇಷವಾದ ಅಲ್ಲಿ ಪ್ರಭಾವಗಳು ಮುಂದಿನ 37 ದಿನಗಳವರೆಗೆ, ಅಂದರೆ ಸುಮಾರು ಫೆಬ್ರವರಿ 22ರವರೆಗೂ ಆತನು ಮಕರದಲ್ಲೇ ಇರ್ತಾನೆ. ಮಂಗಳನ ಉಚ್ಚ ಶಕ್ತಿಯ ಪ್ರಭಾವ ಫೆಬ್ರವರಿ 22ರವರೆಗೂ ಇರುತ್ತೆ. ಅಲ್ಲಿ 16ನೇ ತಾರೀಕು ಆರಂಭ ಆದರೆ ಜನವರಿ 16ರಂದು ಆರಂಭ ಆದರೆ ಫೆಬ್ರವರಿ 22ರವರೆಗೆ 37 ದಿನಗಳವರೆಗೆ ಆತನು ಮಕರದಲ್ಲಿ ಇರುವಂಥದ್ದು. ಈ ಮಕರದಲ್ಲಿ ಇರುವಂತಹ ಒಂದು ಮಂಗಳನ ಪ್ರಭಾವ ನಮ್ಮ ಆಗುಹೋಗುಗಳ ಮೇಲೆ, ಜೊತೆಗೆ ಹವಾಮಾನದ ಮೇಲೆ, ರಾಜಕೀಯದ ಮೇಲೆ, ವ್ಯಾಪಾರ ಉದ್ಯಮದ ಮೇಲೆ, ಕೈಗಾರಿಕೆ ಇತ್ಯಾದಿಗಳ ಮೇಲೆ ಭಾಳಷ್ಟು ಉತ್ತಮ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಆತನು ಉಚ್ಚ ರಾಶಿಯಲ್ಲಿದ್ದಾಗ ಮಂಗಳನ ತನ್ನ ಒಂದು ಆಧಿಪತ್ಯದಲ್ಲಿ ಬರುವಂಥ ವಿವಿಧ ಕ್ಷೇತ್ರಗಳಿಗೆ, ಉದಾಹರಣೆಗೆ ಮಂಗಳನ ಆಧಿಪತ್ಯದಲ್ಲಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕೈಗಾರಿಕೆ ಇಂಡಸ್ಟ್ರಿ ಮತ್ತು ಗಣಿಗಾರಿಕೆಗಳು, ಖನಿಜಗಳ ಒಂದು ವ್ಯವಹಾರಗಳು, ನಿರ್ಮಾಣ ಕಾಮಗಾರಿ ಅಂದರೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ಬೋದು, ಇನ್ನು ರಿಯಲ್ ಎಸ್ಟೇಟ್ ಉದ್ಯಮ ಇರ್ಬೋದು, ಎಲೆಕ್ಟ್ರಿಕಲ್ ಅಂದರೆ ಯಾವುದೇ ಶಕ್ತಿ ಮೂಲಗಳು, ಎಲ್ಲ ರೀತಿಯ ಎನರ್ಜಿ ಮತ್ತು ಶಕ್ತಿ ಮೂಲಗಳು, ಇನ್ನು ಅನೇಕ ರೀತಿಯ ಕೈಗಾರಿಕೆಗಳು, ಬೇರೆ ಬೇರೆ ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತುವಂಥ ಕೈಗಾರಿಕೆಗಳು, ನಿರ್ಮಾಣ ಕ್ಷೇತ್ರ, ಅದೇ ರೀತಿ ಈ ಸ್ಪೋರ್ಟ್ಸ್ ಮತ್ತು ಅಥ್ಲೆಟಿಕ್ಸ್ ಕ್ಷೇತ್ರ ಅಂತ ಹೇಳ್ಬೋದು. ಕುಜನು ಆತನು ಯುವ ಕ್ರೀಡಾಪಟು ಅಥವಾ ಯುವ ಒಂದು ವರ್ಗವನ್ನು ಸಂಕೇತಿಸ್ತಾನೆ. ಹಾಗಾಗಿ ಯುವ ಜನತೆಗೆ ಸಂಬಂಧಪಟ್ಟ ಈ ಸ್ಪೋರ್ಟ್ಸು, ಅಥ್ಲೆಟಿಕ್ಸು ಮುಂತಾದ ಇರ್ಬೋದು. ಅದೇ ರೀತಿ ಕುಜನು ಸೈನ್ಯ, ಸೇನೆ, ಪೊಲೀಸು ಮುಂತಾದ ವಿಚಾರಗಳಿಗೆ, ಈ ಸೈನ್ಯ, ಸೇನೆ, ಪೊಲೀಸು ಅಥವಾ ರಕ್ಷಣಾ ಇಲಾಖೆ ಮುಂತಾದಲ್ಲಿ ಮಹತ್ವವಾದ ಘಟನೆಗಳು ಈ ಒಂದು ಅವಧಿಯಲ್ಲಿ ಜರುಗುತ್ತದೆ. ಯಾಕಂದರೆ ಉಚ್ಚ ಸ್ಥಾನದಲ್ಲಿ ಇರುವಂತಹ ಮಂಗಳಿಂದಾಗಿ ಅನೇಕ ರೀತಿಯ ಈ ಕ್ಷೇತ್ರಗಳಲ್ಲಿ ಉಚ್ಚ ಪ್ರಭಾವ ಬಹಳಷ್ಟು ನಿಚ್ಚಳವಾಗಿ ಕಂಡುಬರುತ್ತೆ. ಜೊತೆಗೆ ಇಂತಹ ಕ್ಷೇತ್ರದಲ್ಲಿರುವವರಿಗೆ ಕೆಲವೊಂದು ವಿಚಾರದಲ್ಲಿ ಆರ್ಥಿಕವಾಗಿ ಲಾಭ ಆಗುವಂಥದ್ದು, ಅಥವಾ ಹಿಂದೆ ಅವರ ವ್ಯಾಪಾರಗಳು ಇಂತಹ ಕ್ಷೇತ್ರಗಳಿದ್ದು ಸ್ವಲ್ಪ ನಿಧಾನಗತಿ ಇದ್ದದ್ದು ಇವಾಗ ಈ ಒಂದು 37 ದಿನಗಳಲ್ಲಿ ತುಂಬ ಒಂದು ಉತ್ತುಂಗದ ರೀತಿಯಲ್ಲಿ ಚೆನ್ನಾಗಿ ಲಾಭದಾಯಕವಾಗಿ ನಡೆಯುವಂಥದ್ದು. ಜೊತೆಗೆ ಇಂತಹ ಕ್ಷೇತ್ರಗಳಲ್ಲಿ ಮಹತ್ವವಾದ ನಿರ್ಧಾರ, ಉದಾಹರಣೆಗೆ ರಾಜಕೀಯನೂ ಬಂತು, ಸೈನ್ಯ, ಸೇನೆ, ಪೊಲೀಸ್, ಮಿಲಿಟರಿ, ಸ್ಪೋರ್ಟ್ಸು, ಅಥ್ಲೆಟಿಕ್ಸ್ ಇತ್ಯಾದಿ ಬಂತು, ಗಣಿಗಾರಿಕೆ, ಕೈಗಾರಿಕೆ, ಎಲೆಕ್ಟ್ರಿಕಲ್ ಮುಂತಾದ ವ್ಯವಹಾರ ಹೇಳಿದೆ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್, ನಿರ್ಮಾಣ ಇಂಥದ್ದು ಹೇಳಿದ್ದೇನೆ. ಇವೆಲ್ಲವೂ ಈ ಕಾಲದಲ್ಲಿ ಒಂದು ಮಹತ್ವದ ಅಲ್ಲಿ ಹೆಜ್ಜೆ ಇಡುವಂತಹ ಘಟನೆಗಳು ಈ ಒಂದು 37 ದಿನಗಳಾಗುತ್ತೆ. ಅಂದರೆ ಇವೆಲ್ಲವೂ ಮಂಗಳನ ಪರಿವರ್ತನೆ ಆಗಾಗ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಒಂದು ತಿಂಗಳಿಗೆ ಒಂದು ಬಾರಿ, ಕೆಲವೊಮ್ಮೆ 45 ದಿನಗಳಿಗೆ, 35 ದಿನಗಳಿಗೆ ವಕ್ರಗತಿ ಇದ್ದಾಗ ಸುಮಾರು 2.5 ತಿಂಗಳು ಇದಕ್ಕೆಲ್ಲಾಗುತ್ತೆ. ಆದರೆ ಅದಕ್ಕೂ ವೈಶಿಷ್ಟ್ಯ ಏನಂದರೆ, ಈ ಬಾರಿಯ ವೈಶಿಷ್ಟ್ಯದಲ್ಲಿ ಅಲ್ಲಿ ಮಂಗಳನು ತನ್ನ ಉಚ್ಚ ರಾಶಿಯನ್ನು ಪ್ರವೇಶಿಸುವಂಥದ್ದಾಗಿರುತ್ತೆ. ಇನ್ನು ಉಚ್ಚ ರಾಶಿಯಲ್ಲಿ ಪ್ರವೇಶಿಸುವಾಗ ಅಲ್ಲಿ ಆತನಿಗೆ ಯುತಿ ಅಂದರೆ ಬೇರೆ ಗ್ರಹಗಳ ಒಂದು ಸಂಗಾತಿ ಸಿಗುತ್ತೆ. ಅಲ್ಲಿ ಸೂರ್ಯನ ಒಂದು ಯುತಿ ಆಗಾಗಲೇ ಮಕರ ಸಂಕ್ರಾಂತಿ ಎಂದು ಸೂರ್ಯ ಭಗವಾನರು ಮಕರ ರಾಶಿಯನ್ನು ಪ್ರವೇಶಿಸಿ ಆಗಿರುತ್ತೆ. ಸೂರ್ಯ ಭಗವಾನರು ಪ್ರವೇಶಿಸುವ ಮುಂಚಿನಲ್ಲಿ ಶುಕ್ರನು ಸಹ ಇರ್ತಾನೆ, ಜೊತೆಗೆ ಮಂಗಳನು ಸಹ ಅಲ್ಲಿ ಪ್ರವೇಶ ಮಾಡ್ತಾನೆ. ಮಂಗಳನ ಪ್ರವೇಶದ ಮಾರನೇ ದಿನ ಮತ್ತೆ ಅಲ್ಲಿ ಬುಧನ ಪ್ರವೇಶ ಸಹ ಆಗುತ್ತೆ. ಹಾಗಾಗಿ ಅಲ್ಲಿ ಮಕರದಲ್ಲಿ ಕುಜನು ಉಚ್ಚದಲ್ಲಿದ್ದಾಗ ಚತುರ್ಗ್ರಹ ಯೋಗ ನಿರ್ಮಾಣ ಆಗುತ್ತೆ. ಆ ಚತುರ್ಗ್ರಹ ಯೋಗ ನಿರ್ಮಾಣದಲ್ಲಿ ಉಚ್ಚ ಗ್ರಹವಾದ ಮಂಗಳನ ಒಂದು ಆಧಿಪತ್ಯದಲ್ಲಿ ಈ ರವಿ, ಶುಕ್ರ ಮತ್ತು ಬುಧರು, ಅಂದರೆ ಹೆಚ್ಚಿನ ಎಲ್ಲ ಕ್ಷೇತ್ರಗಳಲ್ಲಿ ಆತನು ಉನ್ನತಿಯನ್ನು, ಉತ್ಪಾದನೆಯನ್ನು ಅಥವಾ ಹೆಚ್ಚಿನ ಒಂದು ಆರ್ಥಿಕವಾದ, ಕೈಗಾರಿಕವಾದ ಮೂಲಗಳಲ್ಲಿ ಉತ್ತುಂಗವನ್ನು ತರಲಿಕ್ಕೆ ಅಲ್ಲಿ ಮಂಗಳನ ಒಂದು ಅಸ್ತಿತ್ವ ಸಹಾಯಕ ಬರುತ್ತೆ. ಮಂಗಳನ ಕೇವಲ ಉಚ್ಚನಾಗಿ ಮಂಗಳನಷ್ಟೇ ಇದ್ದರೆ ಅಲ್ಲಿ ಅಷ್ಟೊಂದು ಉತ್ತಮ ಪರಿಣಾಮಗಳು ಹೇಳಲ್ಪಡೋದಿಲ್ಲ. ಆದರೆ ಉಚ್ಚ ರಾಶಿಯಲ್ಲಿರುವ ಮಂಗಳನ ಪ್ರಭಾವ ರವಿಯ ಮೇಲೂ, ಬುಧನ ಮೇಲೂ, ಶುಕ್ರನ ಮೇಲೂ, ಅಂದರೆ ಎಲ್ಲದರೂ ಆರ್ಥಿಕತೆ ಮೇಲೂ, ರಾಜಕೀಯದ ಮೇಲೂ, ಹವಾಮಾನದ ಮೇಲೂ ಉತ್ತಮ ಪರಿಣಾಮಗಳನ್ನು ಬೀಳುವಂಥ ಒಂದು ಅವಕಾಶ ಇರುತ್ತೆ.
ಹಾಗಾಗಿ ಈ ಒಂದು ಅಪರೂಪದ ಘಟನೆ ಅಂದರೆ ಐತಿಹಾಸಿಕ ಘಟನೆ ಅಂತ ಹೇಳ್ಬೋದು. ಚತುರ್ಗ್ರಹ ಯೋಗ ನಿರ್ಮಾಣ ಆಗುವ ಸನ್ನಿವೇಶದಲ್ಲಿ ಮಂಗಳನ ಒಂದು ವಾಸ. ಹಾಗಾಗಿ ಈ ಸಾರ್ವತ್ರಿಕ ಪ್ರಭಾವ ಮಂಗಳನದು ಉತ್ತಮ ಪರಿಣಾಮವಾಗಿ ಬರುತ್ತೆ. ವ್ಯಾಪಾರ, ಉದ್ಯಮ, ಕೈಗಾರಿಕೆ ಚಟುವಟಿಕೆ, ಕೃಷಿ ಚಟುವಟಿಕೆ ಅಥವಾ ರಿಯಲ್ ಎಸ್ಟೇಟ್, ಭೂಮಿ ವ್ಯವಹಾರ ಎಲ್ಲವೂ ಗರಿಗೆದರುತ್ತೆ. ಹಲವರಿಗೆ ಈಗ ಮನೆ ಭೂಮಿ ಕೊಳ್ಳುವಂಥ ಅವಕಾಶ ಅಥವಾ ಮನೆ ಭೂಮಿಗೆ ಸಂಬಂಧಿತವಾದ ದಾಖಲೆ ಪತ್ರಗಳು ಅವೆಲ್ಲನ ಈಗ ಅಪ್ಡೇಟ್ ಮಾಡೋದಾಗಲಿ ಅಥವಾ ಹಿಂದೆ ಬಹಳ ಕಾಲದಿಂದ ಏನಾದರೂ ವಿವಾದಗಳು, ಭೂಮಿ ವಿವಾದಗಳಿದ್ರೆ ಅವೆಲ್ಲವೂ ಪರಿಹಾರ ಆಗುವಂಥ ಅವಶ್ಯ. ಇದು ಸಾರ್ವತ್ರಿಕ ಫಲ ಅಂದರೆ ಎಲ್ಲರಿಗೂ ಅನ್ವಯ ಆಗುವಂಥದ್ದು. ಇನ್ನು ರಾಶಿಗಳ ಮೇಲೆ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಇರ್ತವೆ, ಅದನ್ನು ಪ್ರತ್ಯೇಕವಾಗಿ ಗಮನಿಸೋಣ. ಈಗ ಈ ಸಾರ್ವಜನಿಕ ಫಲದಲ್ಲಿ ಮಂಗಳನು ಈ ಬಾರಿ ಉಚ್ಚ ರಾಶಿಯಲ್ಲಿದ್ದಾಗ ಈ ಜನವರಿ 16ರಿಂದ ಫೆಬ್ರವರಿ 22ವರೆಗಿನ 37 ದಿನಗಳಲ್ಲಿ ಬಹಳ ಉತ್ತಮ ಪ್ರಭಾವಗಳನ್ನು ಹಲವಾರು ಕ್ಷೇತ್ರಗಳಲ್ಲಿ, ಹಲವಾರು ವಿಚಾರಗಳಲ್ಲಿ, ಕೌಟುಂಬಿಕವಾಗಿಯೂ, ಕೈಗಾರಿಕಾ ವಿಚಾರವೂ, ಆರ್ಥಿಕವಾಗಿಯೂ, ಜೊತೆಗೆ ಇನ್ನು ಯುವ ವರ್ಗದವರಿಗೆ, ವಿಶೇಷವಾಗಿ ಯಾರ್ಯಾರು ಯುವ ವರ್ಗದವರು, ವಿದ್ಯಾರ್ಥಿಗಳು, ಸಾಧಕರೆಲ್ಲ ಇರ್ತಾರೆ ಅಥವಾ ಅವಕಾಶಗಳಿಗಾಗಿ ಮುಂದೆ ನೋಡ್ತಾ ಇದ್ದಾರೆ ಅಥವಾ ಅವಕಾಶಗಳಿಗೆ ಕಾಯ್ತಾ ಇರ್ತಾರೆ, ಅವರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಅವರಿಗೆ ಉದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಸ್ಟಾರ್ಟಪ್ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು ಅಥವಾ ಅವರು ಏನಾದರೂ ಈಗಾಗಲೇ ಆರಂಭಿಸಿದ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಕಾಣುವಂಥದ್ದು, ಅವರಿಗೆ ಸರ್ಕಾರದ ಮೂಲ ಅಥವಾ ಸಾರ್ವಜನಿಕ ಮೂಲದ ಬೆಂಬಲಗಳು ಸಿಗುವಂಥದ್ದು, ಜೊತೆಗೆ ಯುವ ಜನತೆಗೆ ಇದ್ದಂಥ ಹಲವಾರು ಆತಂಕಗಳು ನಿವಾರಣೆಯಾಗಿ ಅವರೊಂದು ಭವಿಷ್ಯಕ್ಕೆ ಸ್ವಲ್ಪ ಭದ್ರತೆಗಳು ಬರುವಂಥದ್ದು, ಇಂಥದ್ದೇ ಅವಕಾಶಗಳು ಇರ್ತವೆ. ಹಾಗಾಗಿ ಅನೇಕ ಬಾರಿ ಇಂತಹ ಒಂದು ಅವಕಾಶಗಳು ವರ್ಷಕ್ಕೆ ಒಂದು ಸಾರಿ ಬರುವಂಥದ್ದು, ಇವೆಲ್ಲ ಪದೇ ಪದೇ ಎಲ್ಲ ಬರುವಂಥದ್ದಲ್ಲ. ಮಂಗಳನು ಉಚ್ಚ ರಾಶಿಗೆ ಬರುವಂಥ ಸ್ವಲ್ಪ ಪದೇ ಪದೇ ಬರುವಂಥದ್ದಿಲ್ಲ. ಇದು ವರ್ಷದಲ್ಲಿ, ಈ ವರ್ಷದಲ್ಲಿ ಈಗ ಬಂದಿದೆ. ಇದನ್ನು ಹಲವಾರು ಕ್ಷೇತ್ರದವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಎಲ್ಲವೂ ಮಂಗಳನ ಸಾರ್ವತ್ರಿಕ ಪ್ರಭಾವವನ್ನು ಗಮನಿಸ್ತಾ ಇತ್ತು. ಇನ್ನು ಹವಾಮಾನದ ಮೇಲೆ ಏನಾದರೂ ಪ್ರಮಾಣ ಬೀರುತ್ತಾ ಅಂದರೆ ಹವಾಮಾನದ ಮೇಲೆ ಕೆಲವೊಂದು ವೈಪರೀತ್ಯಗಳು ಆಗ್ಬೋದು. ವಾಯು ರಾಶಿ ಅಲ್ಲಿ ಆಗಿರೋ ಕಾರಣ ಅಲ್ಲಿ ಜಲತತ್ವ, ವಾಯುತತ್ವದ ಒಂದು ಅನೇಕ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು ಜರುಗುವಂಥದ್ದು. ಮಕರ ರಾಶಿಯಲ್ಲಿ ಸ್ಥಿತರಾಗಿರೋ ಚತುರ್ಗ್ರಹದ ಯೋಗ ಪ್ರಭಾವವಾಗಿ ಅಲ್ಲಿ ಕೆಲವೊಮ್ಮೆ ಅಕಾಲಿಕವಾದ ಮಳೆಗಳು ಬರ್ಬೋದು. ಈ ಒಂದು ಅವಧಿಯಲ್ಲಿ ಅಕಾಲಿಕ ಮಳೆ ಅಂದರೆ ಬೇಸಿಗೆಯಲ್ಲಿ ಮಳೆ ಬರುವಂಥದ್ದು. ಈಗ ಜನವರಿಯ ಬಳಿಕ ಬರುವಂಥ ಬೆಳೆಗಳು ಬೇಸಿಗೆ ಮಳೆ ಅಥವಾ ಚಳಿಗಾಲದಲ್ಲಿ ಬರುವಂಥ ಮಳೆ ಅಂತ ಲೆಕ್ಕ ಬರುತ್ತೆ. ಹಾಗಾಗಿ ಅಲ್ಲಿ ಅಕಾಲ ವೃಷ್ಟಿಗಳು ಕೆಲವೊಮ್ಮೆ ಭಾಗದಲ್ಲಿ ಆಗುವಂಥದ್ದು. ಇನ್ನು ಕೆಲವೊಂದು ಭಾಗದಲ್ಲಿ ನೀರಿನ ಕೊರತೆಗಳು ಆಗ್ಬೋದು. ಕೆಲವೊಂದು ಭಾಗದಲ್ಲಿ ನೀರಿನ ಕೊರತೆ ಅಂದರೆ ಅಲ್ಲಿ ಮಳೆ ಬಾರದೇ ಇದ್ದು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಅಲ್ಲಿ ನೀರಿನ ಕೊರತೆಗಳು ಉಂಟಾಗುವಂಥದ್ದು. ಮತ್ತೊಂದು ಕೆಲವೊಂದು ಭಾಗದಲ್ಲಿ ಈ ಭೂಮಿಯ ಕಂಪನ ಅಥವಾ ಭೂಕಂಪನದ ಅನುಭವಗಳು ಕೆಲವೊಂದು ಭಾಗದಲ್ಲಿ ಆಗುವಂಥದ್ದು. ವಿಶೇಷವಾಗಿ ಒಂದು ಪ್ರಪಂಚದ ಪೂರ್ವ ಭಾಗ, ಉತ್ತರ ಭಾಗ, ಈಶಾನ್ಯ ಭಾಗ ಮುಂತಾದ ಭಾಗದಲ್ಲಿ ಇವುಗಳಲ್ಲಿ ಪದೇ ಪದೇ ಭೂಕಂಪನಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಬರ್ತವೆ. ಹಾಗಾಗಿ ಇವೆಲ್ಲ ಸಾಮಾನ್ಯ ಫಲದಲ್ಲಿ ಕಂಡು ಬಂದಿದೆ. ಇನ್ನು ನಾವು ಗಮನಿಸುವಂಥದ್ದು ಮಂಗಳನ ಅಥವಾ ಈ ಕುಜನ ಈ ರಾಶಿಯ ಮೇಲೆ ಯಾವ್ಯಾವ ಪ್ರಭಾವ ಬರುತ್ತೆ ಅಂತ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಅಲ್ಲಿ 10ನೇ ಮನೆ ಅಂದರೆ 10ನೇ ರಾಶಿ ಆಗಿರುತ್ತೆ. ಅಲ್ಲಿ ಮಕರ ರಾಶಿಯು 10ನೇ ರಾಶಿಯಲ್ಲಿ ಆಗುವಂತಹ ಪ್ರಭಾವ ಅಷ್ಟೊಂದು ಉತ್ತಮವನ್ನಲ್ಲ ಅಥವಾ ತುಂಬ ಕೆಟ್ಟದಲ್ಲ, ಮಿಶ್ರ ಫಲಗಳು ಅಂತ ಬರ್ತವೆ. ಅಂದರೆ ನಿಮಗೆ ವಿಶೇಷವಾಗಿ ನಿಮ್ಮ ಆರೋಗ್ಯ, ಹಣಕಾಸಿನ ಮೇಲೆ ಅಷ್ಟೇನೂ ತೊಂದರೆ ಬರೋದಿಲ್ಲ. ಆರೋಗ್ಯ, ಹಣಕಾಸು ಎಲ್ಲ ಸರಿಯಾಗಿರುತ್ತೆ. ಇಲ್ಲಿ ನೀವು ನಿಮ್ಮ ವೃತ್ತಿಯಲ್ಲಿ, ಜೊತೆಗೆ ನಿಮ್ಮ ನಡವಳಿಕೆಯಲ್ಲಿ ಅಥವಾ ನಿಮ್ಮ ಒಂದು ಮನಸ್ಥಿತಿಯಲ್ಲಿ ಈಗ ತುಂಬ ಅಡ್ಡ ಪರಿಣಾಮಗಳು ಬರ್ಬೋದು. ವೃತ್ತಿಯಲ್ಲಂದರೆ ನೀವು ಮಾಡುವಂಥ ವೃತ್ತಿಯಲ್ಲಿ ಈಗ ನೀವು ಅಡ್ಡದಾರಿ ಹಿಡಿಯುವಂಥ ಬುದ್ಧಿ ಬರುತ್ತೆ. ಆಗಲೇ ಮೇಷರಾಶಿಗೆ 7.5 ಪ್ರಭಾವ ಇದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೇಳಿ. ಯಾಕಂದರೆ ಇಲ್ಲಿ ನಿಮಗೆ ಯಾರಾದರೂ ಅಕ್ರಮ ಮಾಡೋರು ಅವರು ಸಂಗಾತಿ ಆಗ್ತಾರೆ ಅಥವಾ ಅವರು ನಿಮಗೆ ಜೊತೆ ಆಗ್ತಾರೆ. ಅವರು ಬಂದು ನಾವು ಈ ರೀತಿ ಮಾಡೋಣ, ಇದರಲ್ಲಿ ನಮಗೆ ಶಾರ್ಟ್ ಕಟ್ಟಲ್ಲಿ ಹೋದರೆ ಬೇಗನೆ ಹಣ ಸಂಪಾದನೆ ಮಾಡ್ಬೋದು ಅಥವಾ ಇಷ್ಟು ಹೂಡಿಕೆ ಮಾಡಿದರೆ ನಮಗೆ ಇಷ್ಟು ತಕ್ಷಣವಾಗಿ ಲಾಭ ಬರುತ್ತೆ. ಈ ರೀತಿಯದ್ದು ಯಾವುದಾದ್ರೂ ಅಕ್ರಮ ಅಥವಾ ಭ್ರಷ್ಟ ಮಾರ್ಗದ ಮೂಲಕ ಅಥವಾ ಏನಾದರೂ ವಾಮ ಮಾರ್ಗದ ಮೂಲಕ ನಿಮಗೆ ಏನಾದರೂ ಒಂದು ಐಡಿಯಾಗಳನ್ನು ಕೊಡುವಂಥದ್ದು ಅಥವಾ ಅಪರಾಧ ಪ್ರವೃತ್ತಿಗಳಿಗೆ ಕೈ ಹಾಕುವಂಥ ಬುದ್ಧಿ ಎಲ್ಲ ಬರುತ್ತೆ. ಅಲ್ಲೇ ಈಗ ಇದ್ದಂತಹ ಈ ಮಂಗಳನ ವಿಚಾರವಾಗಿ ನಿಮಗೆ ಇಂತಹ ಬುದ್ಧಿ ಎಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಎಲ್ಲರ ಜೊತೆಗೆ ಏನಾದರೂ ಒಂದು ಈ ನೇರ ದಾರಿಯಲ್ಲಿ ಹೋದರೆ ನೀವು ಒಂದು ಅಡ್ಡ ದಾರಿಯಲ್ಲಿ ಹೋಗುವಂಥ ಬುದ್ಧಿ ಎಲ್ಲ ಬರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಥಿಂಕಿಂಗ್ ಅಂತ ಹೇಳ್ತಾರೆ, ಯೋಚನಾ ಲಹರಿಗಳು ಸಹ ಈಗ ಒಂದು ವಿರುದ್ಧವಾಗಿ ವಿಕ್ಷಿಪ್ತವಾಗಿರುತ್ತೆ. ಯಾಕಂದರೆ ಶನಿ ಪ್ರಭಾವ ಬಂದಾಗ ಇಂತಹ ಯೋಚನೆಗಳು, ಆಲೋಚನೆಗಳು ಬರ್ತವೆ. ಜೊತೆಗೆ ಅದಕ್ಕೆ ತಕ್ಕನೆ ನಿಮಗೆ ಒಂದು ಸಹವಾಸಗಳು ಅಥವಾ ಅಂಥ ಕೆಟ್ಟ ಜನರ ಒಂದು ಸಹವಾಸ ನಿಮಗೆ ಈಗ ಆಗ್ಬೋದು ಅಥವಾ ಆಕಸ್ಮಿಕವಾಗಿ ಇಂಥವ್ರು ಭೇಟಿಯಾಗಿ ಅವರ ಮೂಲಕ ನೀವು ಇಂಥ ಒಂದು ಅಡ್ಡ ದಾರಿಗೆ ಹೋಗುವಂಥ ಒಂದು ಬುದ್ಧಿ ಎಲ್ಲ ಬರುತ್ತೆ. ಹಾಗಾಗಿ ಇಂತಹ ಒಂದು ಅಕ್ರಮ, ಅಪರಾಧ, ಭ್ರಷ್ಟಾಚಾರ ಅಥವಾ ಇನ್ನಿತರ ವಾಮ ಮಾರ್ಗಗಳಿಗೆ ಹೋಳಿದರೆ ಅಲ್ಲಿ ನೀವು ತಕ್ಷಣವಾಗಿ ನಿಮ್ಮ ಮೇಲೆ ಏನಾದರೂ ಕ್ರಮ ಖಂಡಿತ ಬರುತ್ತೆ. ಯಾಕಂದರೆ ಶನಿ ಮಹಾರಾಜರು ಅಲ್ಲಿ ಕಾಯ್ತಾ ಇರ್ತಾರೆ ನಿಮಗೆ ಏನೇನೋ ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡುವಂಥದ್ದು ಅಂತೇಳಿ. ಹಾಗಾಗಿ ಅಲ್ಲಿ ನೀವು ಈ ಭಾಗ ತುಂಬ ಎಚ್ಚರಿಕೆ ಇರಬೇಕು. ಮೇಷರಾಶಿಯವರು ಇಂಥ ಯಾವುದೇ ರೀತಿಯ ಇದಕ್ಕೆ ಕೈ ಹಾಕುವಂಥದ್ದಲ್ಲ. ಜೊತೆಗೆ ಯಾವುದೇ ರೀತಿಯ ರುಜು ಮಾರ್ಗದಲ್ಲಿ ಏನಾದರೂ ಕೆಲವು ವ್ಯವಹಾರ ಮಾಡುವಾಗಲೂ ಸ್ವಲ್ಪ ತಾಳ್ಮೆ ವಹಿಸಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಈಗ ಸಿಟ್ಟು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ, ಜೊತೆಗೆ ತಳಮಳ ಜಾಸ್ತಿ ಆಗುತ್ತೆ, ಜೊತೆಗೆ ಪ್ರತಿಯೊಂದರಲ್ಲೂ ಆತುರ ಪಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಹಾಗಾಗಿ ಆತುರಗಾರನ ಬುದ್ಧಿಮಟ್ಟ ಎಂಬಂತೆ ನಿಮಗೆ ಆ ಬುದ್ಧಿಯು ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಅದೇ ರೀತಿ ಕೆಲವರ ಜೊತೆಗೆ ವಾಗ್ವಾದ, ಕಲಹ ಅಥವಾ ವ್ರತ ಕಲಹಗಳು ಮಾಡುವಂಥ ಬುದ್ಧಿ ಅಥವಾ ಸುಮ್ಮನೆ ಏನೋ ಒಂದು ವಿವಾದಗಳನ್ನು ಹುಟ್ಟು ಹಾಕುವಂಥ ಬುದ್ಧಿ ಎಲ್ಲ ಬರುತ್ತೆ.
ಹಾಗಾಗಿ ಇಲ್ಲಿ ನೀವು ನಿಮ್ಮ ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಒಂದು ಲೋಚನಾಲಹರಿ ಹಾಗೂ ಇಂಥ ಒಂದು ವಾಮ ಮಾರ್ಗದ ಒಂದು ಯೋಚನೆ ಅವೆಲ್ಲ ಕೈ ಬಿಡಬೇಕು. ಜೊತೆಗೆ ನಿಮಗೆ ಸಾಧ್ಯ ಇರತಕ್ಕಂಥ ಯಾವುದೇ ರೀತಿ ಈಗ ಮಂಗಳನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಮೇಷರಾಶಿಯವರು ಮಾಡಬೇಕಾಗತ್ತೆ. ಅದರ ಹೊರತು ನಿಮಗೆ ಮಂಗಳದಿಂದ ಯಾವುದೇ ರೀತಿಯ ಕಂಟಕ ಆಗಲಿ ಅಥವಾ ಆರೋಗ್ಯ, ಹಣಕಾಸಿನ ಮೇಲೆ ಅಡ್ಡ ಪರಿಣಾಮ ಇಲ್ಲ. ಸ್ವಯಂಕೃತವಾಗಿ ನೀವೇ ಅದನ್ನು ತಂದುಕೊಳ್ಳುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಅದರ ಬಗ್ಗೆ ಎಚ್ಚರ ಗಮನಿಸಬೇಕಾಗತ್ತೆ ಮೇಷದವರು. ಇನ್ನು ವೃಷಭ ರಾಶಿಗೆ ಈ ಒಂದು ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನ ಅಥವಾ 9ರಲ್ಲಿ ಬರುವಂತಹ ಮಂಗಳನ ಪರಿವರ್ತನೆ ಇದು ಮಿಶ್ರ ಫಲಗಳ ಸೂಚನೆ ಬರುತ್ತೆ ವೃಷಭ ರಾಶಿಗೆ. ಹಾಗಾಗಿ ಇಲ್ಲಿ ನೀವು ವಿಶೇಷವಾಗಿ ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ವೃತ್ತಿಯಲ್ಲಿ ಯಾವುದೇ ರೀತಿಯ ಅಜಾಗರೂಕತೆ ಮಾಡೋದಲ್ಲ. ವೃತ್ತಿಯಲ್ಲಿ ಯಾವುದೇ ರೀತಿಯ ನಿಮ್ಮ ನೈಪುಣ್ಯ ಅಂದರೆ ನಿಮ್ಮ ಸ್ಕಿಲ್ ಅಂತ ಹೇಳಿದ್ರೆ ಅದನ್ನು ನೀವು ಮರೆತುಕೊಂಡು ಯಾವುದೇ ರೀತಿಯಲ್ಲಿ ನೀವು ಮನಸ್ಸನ್ನೇ ಯಾವುದೇ ರೀತಿಯ ಡೈವರ್ಟ್ ಮಾಡುವಂಥದ್ದು ಒಳ್ಳೆಯದಲ್ಲ. ಅದೇ ರೀತಿ ಚಿಂತೆಗಳು ಸ್ವಲ್ಪ ಆತಂಕ ಎಲ್ಲ ಹೆಚ್ಚಾಗುತ್ತೆ. ಹಾಗಾಗಿ ಮನಸ್ಸಿನ ಸ್ವಲ್ಪ ನಿಯಂತ್ರಣ ಮಾಡಬೇಕು. ಜೊತೆಗೆ ಹಣಕಾಸಿನ ಹೂಡಿಕೆ ಮತ್ತು ಹಣಕಾಸಿನ ಒಂದು ಸ್ಪೆಂಡಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅಲ್ಲಿ ನಿಮ್ಮ ಹಣ ನಷ್ಟ ಆಗ್ಬೋದು, ನಿಮ್ಮ ಹಣ ಅಪವ್ಯಯ ಆಗ್ಬೋದು, ದುರ್ವ್ಯಯ ಆಗ್ಬೋದು. ಅಪವ್ಯಯ ಅಂದರೆ ಕಡಿಮೆ ಮೌಲ್ಯದ ವಸ್ತುಗಳಿಗೆ ಹೆಚ್ಚು ಬೆಲೆ ತರುವಂಥದ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಸಿಲುಕಿಕೊಳ್ಳುವಂಥದ್ದು ಇವೆಲ್ಲ ಇರುತ್ತೆ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಸಾಲಗಳನ್ನು ಪಡೆಯುವಂಥದ್ದು ಸ್ವಲ್ಪ ಎಚ್ಚರಿಕೆ. ಸಾಲಗಳನ್ನು ಪಡೆಯೋದಾಗಲಿ ಸಾಲ ಕೊಡೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ. ಇಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಣದ ಅವಶ್ಯಕತೆ ಈಗ ತುಂಬ ಇರುತ್ತೆ ನಿಮಗೆ ಈ ತಿಂಗಳಲ್ಲಿ. ಹಣದ ಅವಶ್ಯಕತೆ ತುಂಬ ಇರುತ್ತೆ. ಹಾಗೆ ಹಣದ ಅವಶ್ಯಕತೆಯನ್ನು ನೀವು ಅದನ್ನು ಬೇರೆ ಬೇರೆ ಮಾರ್ಗದ ಮೂಲಕ ಯೋಚನೆ ಮಾಡಬೇಕು. ಅದು ಅತಿಯಾದ ಸಾಲ ಮಾಡೋದಾಗಲಿ ಅತಿಯಾದ ಸಾಲ ಕೊಡೋದೆಲ್ಲ ಈಗ ಒಳ್ಳೆಯದಲ್ಲ. ಹಾಗಾಗಿ ಹಣಕಾಸು, ಮಾತು, ನಡವಳಿಕೆ ಜೊತೆಗೆ ನಿಮ್ಮ ವೃತ್ತಿ ಅಥವಾ ನಿಮ್ಮ ಉದ್ಯೋಗ ಏನಿದೆ ಅದರಲ್ಲಿ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಅಲ್ಲಿ ವೃತ್ತಿಯಲ್ಲಿ ಯಾವುದೇ ಅಸಡ್ಡೆ ಮಾಡೋದ್ರಿಂದ ಅಥವಾ ಉದ್ಯೋಗದಲ್ಲಿ ಯಾರು ಅಸಡ್ಡೆ ಮಾಡೋದ್ರಿಂದ ಅದರಿಂದ ನೀವು ಸ್ವಲ್ಪ ಗಂಭೀರ ಪರಿಣಾಮ ಎದುರಿಸಬೇಕಾಗುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಮಂಗಳನ ಮಿಶ್ರ ಫಲದ ಚಿಂತನೆ ಇರುತ್ತೆ. ಇನ್ನು ಯಾವುದೇ ರೀತಿಯ ನಿಮ್ಮ ವಸ್ತು, ಒಡವೆ ಅಥವಾ ಭೂಮಿಯ ದಾಖಲೆ ಪತ್ರ ಇತ್ಯಾದಿಗಳ ಬಗ್ಗೆ ಸಹ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದು ಏನಾದರೂ ನಿಮ್ಮ ಅಜಾಗರೂಕತೆಯಿಂದ ಅದನ್ನು ಕಳೆದುಕೊಳ್ಳೋದು ಅಥವಾ ಏನಾದರೂ ಅದು ಕಳ್ಳತನ ಆಗೋದು ಎಲ್ಲ ಸಾಧ್ಯತೆ ಸಹ ಬರುತ್ತೆ. ಹಾಗಾಗಿ ಇಂತಹ ವಿಚಾರ ಬಗ್ಗೆ ವಸ್ತು, ಒಡವೆ, ಹಣಕಾಸು ಇದ್ರ ಬಗ್ಗೆ ಜೊತೆಗೆ ನಿಮ್ಮ ವೃತ್ತಿ, ನಿಮ್ಮ ಪ್ರೊಫೆಷನು ಅಥವಾ ನಿಮ್ಮ ಕ್ಯಾರಿಯರು ಅಥವಾ ಉದ್ಯೋಗ, ವ್ಯಾಪಾರ ಏನಿದೆ ಅದರಲ್ಲಿ ಸಹ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಇವೆಲ್ಲದನ್ನು ಗಮನದಲ್ಲಿಟ್ಕೊಂಡ್ರೆ ಮಂಗಳಿಂದ ನಿಮಗೆ ವಿಶೇಷವಾದ ಅಂಥದ್ದೇನು ಅಡ್ಡ ಪರಿಣಾಮ ಗಂಭೀರವಾಗಿರಲಿಲ್ಲ. ನೀವು ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಅಂದರೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ನೀವು ಅವೇರ್ನೆಸ್ ಅಂತ ಹೇಳ್ತಾರಲ್ಲ ಅಂಥ ಅವೇರ್ನೆಸ್ಸನ್ನು ಖಂಡಿತ ಬಯಸಬೇಕಾಗತ್ತೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಮುಂದೆ ಮಿಥುನ ರಾಶಿಗೆ ಅಲ್ಲಿ ಅಷ್ಟಮ ಅಂದರೆ 8ನೇ ಮನೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಆಗುವಂಥ ಒಂದು ಪರಿಣಾಮ ಇದು ಸ್ವಲ್ಪ ಗಂಭೀರ ಅಡ್ಡ ಪರಿಣಾಮವನ್ನು ಕೊಡುತ್ತೆ. ಇದರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಈಗ ಸಾಮಾನ್ಯ ಫಲ, ಮಿಶ್ರ ಫಲ ಅಂದರೆ ಅವರಿಗೆ ಸಾಮಾನ್ಯ ಒಂದು ಅವರ ದಿನನಿತ್ಯದ ಎಚ್ಚರಿಕೆಯಲ್ಲಿದ್ದರೆ ಆಗುತ್ತೆ. ಆದರೆ ಯಾರಿಗೆ ಸ್ವಲ್ಪ ಸಂಕಷ್ಟ ಅಂತ ಬರುತ್ತೆ ಅವರು ಸ್ವಲ್ಪ ಹೆಚ್ಚಿನ ತಾಳ್ಮೆ, ಹೆಚ್ಚಿನ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಮಿಥುನ ರಾಶಿಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕಾಗುತ್ತೆ. ಅಷ್ಟಮದಲ್ಲಿ ಮಂಗಳನು ವಿರುದ್ಧವಾದ ಪರಿಣಾಮವನ್ನು, ಗಂಭೀರ ಅಡ್ಡ ಪರಿಣಾಮಗಳನ್ನು, ಸಂಕಷ್ಟಗಳನ್ನು ತಂದೊಡ್ಡವಾಗಿದೆ. ಅದು ವಿಶೇಷವಾಗಿ ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರತಿಯೊಬ್ಬರ ಮೂಲಭೂತ ಕರ್ತವ್ಯ. ಹಾಗಾಗಿ ಇಲ್ಲಿ ನೀವು ಆರೋಗ್ಯದ ಕಡೆ ಗಮನ ಬೇಕು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು. ಆಹಾರ ದೋಷದಿಂದ ಅಥವಾ ನೆಗ್ಲಿಜೆನ್ಸ್ನಿಂದ ಅಥವಾ ಯಾವುದೇ ರೀತಿಯ ನೀವು ಸೇಫ್ಟಿ ಪ್ರಿಕಾಷನ್ಗಳನ್ನು ಮರೆಯೋದರಿಂದ. ಹಾಗಾಗಿ ನೀವು ರೈಡಿಂಗ್ ಮಾಡುವಾಗ, ಡ್ರೈವಿಂಗ್ ಮಾಡುವಾಗ ಅಥವಾ ಮಾಮೂಲಿಯಾಗಿ ರಸ್ತೆಯಲ್ಲಿ ನಡೆದಾಡುವಾಗಲೂ ಅದು ತುಂಬ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ಸೇಫ್ಟಿ ರೂಲ್ಸನ್ನು, ಸೇಫ್ಟಿ ಪ್ರಿಕಾಷನ್ನ ವಯೋಲೇಷನ್ ಮಾಡೋದೆಲ್ಲ ಒಳ್ಳೆಯದಲ್ಲ. ಹಾಗೆಯೇ ನಿಮ್ಮ ಒಂದು ಆಹಾರ ಪದ್ಧತಿ, ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕಾಗುತ್ತೆ. ಆಹಾರದಿಂದ ಬರ್ಬೋದು, ನೀರಿನಿಂದ ಬರ್ಬೋದು ಅಥವಾ ಇನ್ನೇನಾದರೂ ನಿಮ್ಮ ಜೀವನ ಶೈಲಿ ವ್ಯತ್ಯಾಸದಿಂದ ಎಲ್ಲ ಬರ್ಬೋದು. ಹಾಗಾಗಿ ಆರೋಗ್ಯದಲ್ಲಿ ಸಹ ಏರ್ಪೇರು ಬರ್ಬೋದು. ಇನ್ನು ಕೆಲವರಿಗೆ ದೀರ್ಘಕಾಲದಿಂದ ಇದ್ದ ಸಮಸ್ಯೆಗಳು ಈಗ ಸ್ವಲ್ಪ ಹೆಚ್ಚಳಾಗಿ ಆಪರೇಷನ್, ಶಸ್ತ್ರಚಿಕಿತ್ಸೆ ಮಾಡುವಂಥ ಪ್ರಮೇಯ ಬರ್ಬೋದು. ಉದಾಹರಣೆಗೆ ಏನಾದರೂ ಕಿಡ್ನಿ ಸಂಬಂಧದ್ದು, ಲಿವರ್ ಸಂಬಂಧದ್ದು ಅಥವಾ ಕೆಲವರಿಗೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರೈಟಿಸ್ ಹೆಚ್ಚಳವಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ಸಮಸ್ಯೆಗಳು ಏಕಕಾಲದಲ್ಲಿ ಸಹ ಬರ್ಬೋದು. ಆರೋಗ್ಯದ ಮೇಲೆ ಕಾಳಜಿ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಈ ಒಂದು ಹಿಂಸಾತ್ಮಕವಾದ ಮನೋಭಾವ ಬರುತ್ತೆ, ಸಿಟ್ಟು, ಆತಂಕ ಜಾಸ್ತಿ ಬರುತ್ತೆ. ಇತರರ ಜೊತೆಗೆ ಜಗಳ ಆಡುವಂಥದ್ದು ಅಥವಾ ಇತರರಿಗೆ ಆಗುವಂಥ ಸಣ್ಣ ಪುಟ್ಟ ಜಗಳವು ಕೊನೆಗೆ ಕೈ ಮಿಲಾಯಿಸು ಅಂದರೆ ಹೊಡೆದಾಡುವಂಥ ಮಟ್ಟಕ್ಕೂ ಹೋಗುವಂಥ ಸಾಧ್ಯತೆಗಳು ಸಹ ಈ ಕಾಲದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಮಿಥುನ ರಾಶಿಯವರು ಎಲ್ಲ ರೀತಿಯಲ್ಲೂ ಸಂಯಮವನ್ನು ಕಾಪಾಡಬೇಕು, ತಾಳ್ಮೆಯನ್ನು ವಹಿಸಬೇಕು. ಜೊತೆಗೆ ಇತರರ ಜೊತೆಗೆ ಏನಾದರೂ ವ್ಯವಹರಿಸುವಾಗ ಸ್ವಲ್ಪ ನೀವು ಕ್ರೋಧ, ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಜೊತೆಗೆ ಕಣ್ಣಾರೆ ಕಂಡರೂ ಪರಾಮರ್ಶಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾವುದನ್ನು ನೀವು ಸರಿಯಾಗಿ ಅದನ್ನು ಗಮನಿಸದೆ ಅದರ ಮೇಲೆ ಒಂದು ಕ್ಷಿಪ್ರವಾದ ಆ್ಯಕ್ಷನ್ ತಗೊಳ್ಳೋಕ್ಕೆ ಇನ್ನಿತರ ಜೊತೆಗೆ ಜಗಳ ಕಾಯೋದು, ಕಲಹ ಮಾಡುವಂಥದ್ದೆಲ್ಲ ಸ್ವಲ್ಪ ಆ್ಯಡ್ ಮಾಡಬೇಕು. ಇನ್ನು ಉದ್ಯೋಗ, ವೃತ್ತಿ ಜಾಗದಲ್ಲೂ ಹಾಗೆ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಬರುವಂಥದ್ದು ಇರುತ್ತೆ. ಮೇಲಧಿಕಾರಿಗಳ ಜೊತೆಗೆ ನಿಮಗೆ ವಾಗ್ವಾದ, ಕಲಹ ಬರ್ಬೋದು ಅಥವಾ ಇತರರು ನಿಮ್ಮ ಜೊತೆಗೆ ಏನಾದರೂ ಆರೋಪ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಹೆಚ್ಚಿನ ವಿಚಾರಗಳಲ್ಲಿ ನಿಮಗೆ ತನು, ಮನ, ಧನ ಮತ್ತು ಮನಸ್ಸಂಯಮದ ಮೇಲೆ ಖಂಡಿತ ಒಂದು ಹಿಡಿತ ಬೇಕಾಗುತ್ತೆ ಮಿಥುನ ರಾಶಿಯವರಿಗೆ. ಜೊತೆಗೆ ಕೊನೆಗೆ ಹೇಳತಕ್ಕಂಥ ಈ ಮಂಗಳನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬೇಕಾಗತ್ತೆ ಮಿಥುನದವರು.
ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಸಪ್ತಮ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ. ಇದೂ ಸ್ವಲ್ಪ ಸಂಕಷ್ಟದಾಯಕವಾದಂಥ ಸ್ಥಾನ ಆಗಿರುತ್ತೆ. ಹಾಗಾಗಿ ಸಪ್ತಮವು ವಿಶೇಷವಾಗಿ ನಮ್ಮ ಕೌಟುಂಬಿಕ ಜೀವನದ ಮೇಲೆ, ನಮ್ಮ ವೈಯಕ್ತಿಕ ಜೀವನದ ಮೇಲೆ, ಪರ್ಸನಲ್ ಲೈಫ್ನ ಮೇಲೆ ಹಾಗೂ ನಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಜೊತೆಗೆ ಆಗು ಹೋಗುಗಳು ಅಂತ ಹೇಳ್ತೇವೆ. ನಿಮ್ಮ ದಿನನಿತ್ಯದ ಏನಾದರೂ ದಿನಚರಿಯಲ್ಲಿ ಏನಾದರೂ ವ್ಯತ್ಯಾಸಗಳು ಬರುವಂಥದ್ದು, ಜೊತೆಗೆ ಹಣಕಾಸಿನ ಸಂಬಂಧಪಟ್ಟ ಸಮಸ್ಯೆಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಆರೋಗ್ಯದ ಮೇಲೆ ಸಮಸ್ಯೆ ಬರ್ಬೋದು. ಹಾಗಾಗಿ ತನು ಮನ ಧನಕ್ಕೂ ಸ್ವಲ್ಪ ಅಡ್ಡ ಪರಿಣಾಮ ಈ ಒಂದು ಸಪ್ತಮದಿಂದ ಮಂಗಳನು ಕೊಡ್ಬೋದಾಗಿದೆ ಈ 37 ದಿನಗಳ ಅವಧಿ, ಜನವರಿ 16ರಿಂದ ಫೆಬ್ರವರಿ 22. ಹಾಗೆ ವಿಶೇಷವಾಗಿ ಮೊದಲನೇದಾಗಿ ಕೌಟುಂಬಿಕ ವಿಚಾರ ಅಂದರೆ ಕುಟುಂಬದಲ್ಲಿ ಕಲಹಗಳು ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ, ಗಂಡ ಹೆಂಡತಿಯ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಬಂಧುಗಳ ಜೊತೆಗೆ ಕಲಹ ಬರ್ಬೋದು. ಅದು ಹಣದ ವಿಚಾರ ಇರ್ಬೋದು, ಆಸ್ತಿ ವಿವಾದ ಇರ್ಬೋದು, ಉದ್ಯೋಗದ ವಿಚಾರ ಇರ್ಬೋದು, ಇನ್ನಿತರ ಯಾವುದೇ ರೀತಿಯ ವೈಯಕ್ತಿಕ ವಿಚಾರದಿಂದಾಗಿ ಅಲ್ಲಿ ಕಲಹ ಕಥನಗಳು ಬರ್ತದೆ. ಅದು ಸಣ್ಣ ಪುಟ್ಟ ಕಲಹವು ಅದು ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು ಈ ರೀತಿಯಲ್ಲಿ ಆಗುತ್ತೆ. ಇನ್ನು ಕೆಲವೊಂದು ವಿಚಾರದಲ್ಲಿ ನಿಮಗೆ ಕೇಸುಗಳು ದಾಖಲಾಗ್ಬೋದು. ಆಸ್ತಿ ವಿವಾದ, ಇನ್ನೊಂದು ವಿವಾದಗಳಿದ್ದರೆ ಅವೆಲ್ಲ ಕೇಸುಗಳು ದಾಖಲಾಗುವಂಥದ್ದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದಲ್ಲಿ ನೀವು ಅಲೆದಾಡುವಂಥ ಪ್ರಮೇಯ ಎಲ್ಲ ಕೆಲವರಿಗೆ ಬರ್ಬೋದು. ಹಾಗಾಗಿ ಅಷ್ಟೊಂದು ಉತ್ತಮವಾದ ಪರಿಣಾಮ ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಇರೋದಿಲ್ಲ. ಹಾಗಾಗಿ ತಾಳ್ಮೆಯನ್ನು ನೀವು ಸ್ವಲ್ಪ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸುವಂಥದ್ದು, ಕಾನೂನು ಭಂಗಿಸುವಂಥ ಕೆಲಸಕ್ಕೆಲ್ಲ ಕೈ ಹಾಕುವಂಥದ್ದಲ್ಲಿ, ಯಾವುದೇ ರೀತಿಯ ಅಪರಾಧ ಕೃತ್ಯಕ್ಕೆ ಕೈ ಹಾಕುವಂಥದ್ದೆಲ್ಲ ಅಷ್ಟು ಒಳ್ಳೆಯದಲ್ಲ. ಅದರಲ್ಲಿ ನೀವು ತಕ್ಷಣವಾಗಿ ನಿಮ್ಮ ಮೇಲೆ ಸಿಲುಕಿಕೊಳ್ಳೋದಾಗಲಿ, ನಿಮ್ಮ ಮೇಲೆ ಕೇಸು ದಾಖಲಾಗುವಂಥ ಸಾಧ್ಯತೆ ಅಥವಾ ಬಂಧನಗಳು ಆಗುವಂಥ ಸಾಧ್ಯತೆ ಸಹ ಬರುತ್ತೆ. ಇನ್ನು ಉದ್ಯೋಗದಲ್ಲಿರೋರು ಅಥವಾ ಹಾಗೆಯೇ ಸ್ವಲ್ಪ ಮೇಲಧಿಕಾರಿಗೆ ಅಥವಾ ನಿಮ್ಮ ಕೆಳಗಿನವರು ಇರ್ಬೋದು, ನಿಮ್ಮ ಮೇಲಧಿಕಾರಿ ಅಂದರೆ ಸುಪೀರಿಯರ್ ಅಥವಾ ಸಬಾರ್ಡಿನೇಟ್ ಯಾರೂ ಇರಲಿ, ಅವ್ರ ಜೊತೆಗೆ ಉತ್ತಮವಾದ ಬಾಂಧವ್ಯ ಇರಬೇಕು. ಅಲ್ಲಿ ನಿಮ್ಮ ಬಾಂಧವ್ಯದ ಕೊರತೆಯಿಂದ ನಿಮ್ಮ ವಿರುದ್ಧನೇ ಸಂಚಾಗಿ, ನಿಮ್ಮ ವಿರುದ್ಧನೇ ಕಾನೂನು ಕ್ರಮ, ಶಿಸ್ತು ಕ್ರಮ ಎಲ್ಲ ಬರ್ಬೋದು. ಆ ಬಗ್ಗೆ ಸಹ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದ ವಿಚಾರದಲ್ಲೂ ಅಷ್ಟು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಆರೋಗ್ಯದಲ್ಲಿ ಆಹಾರದಿಂದ, ನೀರಿನಿಂದ ಇವೆಲ್ಲ ಅಥವಾ ಹವಾಮಾನದಿಂದ ಬರುವಂತಹ ಕೆಲವು ಅನಾರೋಗ್ಯಗಳು ಈಗ ಕಾಡ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ಆರೋಗ್ಯದ ಬೇಕೇ ಬೇಕು. ಹಣಕಾಸಿನ ವಿಚಾರ ಗಮನಿಸಿದಾಗಲೂ ಅಲ್ಲಿ ಹಣಕಾಸು ನಿಮಗೆ ಬರುವಂಥ ನಿಧಾನ ಆಗ್ಬೋದು, ಸಾಲ ಮಾಡುವಂಥ ಪ್ರಮೇಯಗಳು ಬರ್ಬೋದು, ಅಥವಾ ನೀವು ಕೊಟ್ಟಂಥ ಹಣ ನಿಮಗೆ ಬಾರದೇ ಇರ್ಬೋದು. ಹಾಗಾಗಿ ತನು ಮನ ಧನದ ಒಂದು ಸಂಯಮ ಮತ್ತು ಎಚ್ಚರದಲ್ಲಿ ನೀವು ಖಂಡಿತ ಇರಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಅದು ದೇವತಾ ಪ್ರಾರ್ಥನೆ ನೀವು ಮಾಡಬೇಕಾಗತ್ತೆ ಕಟಕದವರು. ಇನ್ನು ಸಿಂಹರಾಶಿ. ಮಂಗಳನಿಂದ ಉತ್ತಮ ಪ್ರಭಾವ ಪಡುವಂಥ ಮೊದಲನೇ ರಾಶಿ ಸಿಂಹರಾಶಿ ಆಗಿರುತ್ತೆ. ಯಾಕಂದರೆ ಮಂಗಳನು ತನ್ನ ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಉತ್ತಮ ಫಲ ಅಂದರೆ ಅತ್ಯುತ್ತಮ ಫಲ ಸಿಡುವಂಥದ್ದು ಕೇವಲ 3 ರಾಶಿಗಳಿಗೆ ಮಾತ್ರ ಆಗಿರುತ್ತೆ. ಹಾಗಾಗಿ ಅಲ್ಲಿ ಉತ್ತಮ ಫಲ ಬಿಡುವಂಥ ಮೊದಲನೇ ರಾಶಿ ನಿಮ್ಮದಾಗಿರುತ್ತೆ. 6ನೇ ಸ್ಥಾನ, 3ನೇ ಸ್ಥಾನ ಮತ್ತು 10ರ ಸ್ಥಾನದಲ್ಲಿ 11ನೇ ಸ್ಥಾನದಲ್ಲಿ ಆ ಮಂಗಳನು ಉತ್ತಮ ಫಲ ಕೊಡುವಂಥದ್ದು. ಹೀಗೆ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿರತಕ್ಕಂತಹ ಮಂಗಳನು ಈ ಬಾರಿ ಸಿಂಹರಾಶಿಯವರಿಗೆ ಅದ್ಭುತವಾದ ಉತ್ತಮ ಫಲವನ್ನು ಕೊಡ್ತಾನೆ. ಲಾಭ, ಆದಾಯ ಇದೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ಈಗ ಬಹಳಷ್ಟು ಮುನ್ನಡೆದಿದೆ. ಮನೆ ಕೊಡಬೇಕು ಅಂದರೆ ಮನೆ ಕೊಳ್ಳುವಂಥ ಅವಕಾಶ, ಭೂಮಿ ಕೊಡಬೇಕು ಅಂದರೆ ಭೂಮಿ ಕೊಡುವಂಥ ಅವಕಾಶ, ಅಥವಾ ಕೃಷಿ ಚಟುವಟಿಕೆ ಅಥವಾ ಇನ್ನೇನು ಉದ್ಯಮ ಸ್ಥಾಪನೆ ಮಾಡಬೇಕು ಅನ್ನೋರಿಗೆ ಅಂಥ ಒಂದು ಅವಕಾಶಗಳು, ಸ್ಥಳಾವಕಾಶಗಳು ಸಿಗುವಂಥದ್ದು, ಅಥವಾ ಪಾರ್ಟ್ನರ್ಶಿಪ್ನ ಬಗ್ಗೆ ಚಿಂತನೆ ಮಾಡೋರಿಗೆ ಉತ್ತಮವಾದ ಪಾಲುದಾರರು, ಪಾರ್ಟ್ನರ್ಗಳ ಸಿಗುವಂಥದ್ದು. ಇನ್ನು ಸರ್ಕಾರದ ಉದ್ಯೋಗ ಅಥವಾ ಪ್ರಯತ್ನ ಮಾಡಿದಂಥ ಉದ್ಯೋಗದ ಒಂದು ಆಫರ್ ಲೆಟರ್ ಬರ್ಬೋದು, ಅಥವಾ ಸರ್ಕಾರದಲ್ಲಿ ಮಾಡುವಂಥ ಕಾಂಟ್ರಾಕ್ಟು, ಇನ್ನಿತರ ವಿಚಾರಗಳಿಗೆ ಸಹ ಅನೇಕವಾದ ಅವಕಾಶಗಳು ಬರ್ಬೋದು. ಇನ್ನು ಯಾರು ಈಗ ಕನ್ಸ್ಟ್ರಕ್ಷನ್ನು, ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರ ಮಾಡ್ತಾರೆ ಅಂಥವರಿಗೆಲ್ಲ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಹೆಚ್ಚಿನ ಒಂದು ಲಾಭ ಆದಾಯ ಬರುತ್ತೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಈಗ ಸ್ಥಿರತೆ ಮತ್ತು ಭದ್ರತೆ ಬರುತ್ತೆ. ಇನ್ನು ಯಾವುದಾದ್ರೂ ದೀರ್ಘಕಾಲದಿಂದ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಏನಾದರೂ ದಾಖಲೆ ಪತ್ರ ಸಂಗ್ರಹ ಇವೆಲ್ಲವೂ ನಿಮಗೆ ತಕ್ಷಣವಾಗಿ ಈಗ ನಿಮ್ಮ ಕೈಗೆ ಬರಲಿದೆ. ನಾನಾ ರೀತಿಯಿಂದ ಲಾಭ ಆದಾಯ ಆಗುತ್ತೆ. ಜೊತೆಗೆ ಇರತಕ್ಕಂಥ ಉದ್ಯಮದಲ್ಲಿ ಸಹ ತುಂಬ ಯಶಸ್ಸು, ಲಾಭ ಆದಾಯ ಎಲ್ಲ ಬರುತ್ತೆ. ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಈಗಾಗಲೇ ಉದ್ಯೋಗದಲ್ಲಿವರಿಗೆ ಬಡ್ತಿ ಸಿಗುವಂಥ ಅವಕಾಶ. ಅದೇ ರೀತಿ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ನಿಮ್ಮ ಒಂದು ಉತ್ತಮ ಪರಿಣಾಮದಿಂದ ನಿಮಗೆ ಕುಟುಂಬದಲ್ಲಿ ನಿಮ್ಮ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗ್ಬೋದು. ಇನ್ನು ರಾಜಕೀಯದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಸಹ ಹಲವಾರು ಅವಕಾಶಗಳು ಸಹ ಈಗ ಸಿಗ್ಬೋದು. ಹಾಗಾಗಿ ಈ ಸಿಂಹರಾಶಿಯವರಿಗೆ ಅನೇಕ ವಿಚಾರಗಳಿಗೆ ಮಂಗಳನು ಅದ್ಭುತವಾದ ಷಷ್ಠದ ಉತ್ತಮ ಪ್ರಭಾವವನ್ನು ಕೊಡ್ತಾನೆ. ಅಪರೂಪಕ್ಕೆ ವರ್ಷಕ್ಕೊಂದು ಬಾರಿ ಸಿಗುವಂಥ ಅವಕಾಶ, ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಹಾಗೂ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಆಯಾ ಕ್ಷೇತ್ರದ ಕೆಲಸಗಳನ್ನ ಈಗ ಈ ಅವಧಿಯಲ್ಲಿ ಅಂದರೆ ಜನವರಿ 16ರಿಂದ ಫೆಬ್ರವರಿ 22 ಮಾಡಿಸೋದು ಉತ್ತಮ. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಸಿಂಹದವರು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಒಂದು ಪ್ರಭಾವ ಸಾಮಾನ್ಯ ಮಿಶ್ರ ಫಲ ಅಂತ ಬರುತ್ತೆ. ಹೆಚ್ಚಿನೇನು ಅಡ್ಡ ಪರಿಣಾಮನಿಲ್ಲ. ಆದರೆ ಕೆಲವೊಂದು ವಿಚಾರ ವೈಯಕ್ತಿಕ ವಿಚಾರದಲ್ಲಿ ಮತ್ತು ಬಾಂಧವ್ಯದ ವಿಚಾರದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ ಬರುವುದು. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಆಗುವಂಥದ್ದು. ಅದರಲ್ಲಿ ಅನೇಕ ರೀತಿಯ ಕ್ಲೇಶ ಅಂದರೆ ಕಲಹ, ವಾಗ್ವಾದ ಬರುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಪದೇ ಪದೇ ಮನೆಯಲ್ಲಿ ಇರ್ಬೋದು, ಬಂಧುಗಳ ಜೊತೆಗಿರ್ಬೋದು, ಮಿತ್ರರ ಜೊತೆಗಿರ್ಬೋದು, ಸಹೋದ್ಯೋಗಿಗಳ ಜೊತೆಗಿರ್ಬೋದು, ಅಥವಾ ಅಪರಿಚಿತರಲ್ಲಿ ಸಹ ಇರ್ಬೋದು. ಹಾಗಾಗಿ ಇಲ್ಲಿ ನಿಮ್ಮ ಮಾತು, ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಗಮನಿಸಬೇಕು. ವಿನಾಕಾರಣ ಇತರರ ಜೊತೆಗೆ ವಾಗ್ವಾದ ಮಾಡೋದಾಗಲಿ, ಅಥವಾ ವಿನಾಕಾರಣ 3ನೇ ವ್ಯಕ್ತಿಗಳ ಒಂದು ವ್ಯವಹಾರದಲ್ಲಿ ನೀವು ಮೂಗು ತೋರಿಸೋದಾಗಲಿ ಇವೆಲ್ಲ ಮಾಡೋದು ಒಳ್ಳೆಯದಲ್ಲ. ಅದೇ ರೀತಿ ಯಾವುದೋ ವ್ಯಕ್ತಿಗಳ ಮಾತನ್ನು ನಂಬಿ ಅಥವಾ ಯಾವುದೋ ಒಂದು ಅಪರಿಚಿತ ವ್ಯಕ್ತಿಗಳ ಮಾತನ್ನು ನಂಬಿಕೊಂಡು ಇನ್ನಿತರನ್ನು ಸಂಶಯ ಪಡೋದಾಗಲಿ, ಅನುಮಾನ ಪಡೋದಾಗಲಿ ಇವೆಲ್ಲ ಅಷ್ಟು ಒಳ್ಳೆಯದಲ್ಲ.
ಹಾಗಾಗಿ ಮಾತು ನಡವಳಿಕೆಯನ್ನು ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕು. ಜೊತೆಗೆ ಇಲ್ಲಿ ನಿಮ್ಮ ತಂದೆ ಮತ್ತು ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ, ಅದು ಅತ್ತೆ ಮಾವ, ಅತ್ತೆ ಸೊಸೆ, ಹಾಗೆ ಹಿರಿಯ ಮತ್ತು ಕಿರಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಬರ್ಬೋದು. ಹಾಗಾಗಿ ಇಲ್ಲಿಯ ಒಂದು ಆ ಅಂತರವನ್ನು ನೀವು ಗಮನದಲ್ಲಿಟ್ಕೊಂಡು ಅನೇಕ ಒಂದು ಮಾತಿನ ಒಂದು ನಡವಳಿಕೆಯನ್ನು ನೀವು ಸ್ವಲ್ಪ ಶುದ್ಧವಾಗಿ ಇಟ್ಕೊಳ್ಬೇಕು. ಅನವಶ್ಯಕವಾದ ಮಾತು, ಹರಟೆ, ಚರ್ಚೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುತ್ತದೆ. ಹಾಗಾಗಿ ಹೆಚ್ಚಿನೇನು ಅಡ್ಡ ಪರಿಣಾಮ ನಿಮ್ಮ ಆರ್ಥಿಕತೆ ಮೇಲೆ ಅಥವಾ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೇನು ಬರೋದಿಲ್ಲ. ಮಾತು ಮತ್ತು ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗಿದೆ ಕನ್ಯಾ ರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು. ಮುಂದೆ ತುಲಾರಾಶಿ. ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ರ ಸ್ಥಾನದಲ್ಲಿ ಆಗುವಂಥದ್ದು. 4ರ ಸ್ಥಾನದಲ್ಲಿ ವಿಶೇಷವಾಗಿ ಅಲ್ಲಿ ಕೆಲವೊಮ್ಮೆ ನಿಮಗೆ ಶತ್ರು ಪೀಡೆಗಳ ಕಾಟ ಬರ್ಬೋದು. ಜೊತೆಗೆ ನಿಮ್ಮ ಒಂದು ಏನಾದರೂ ಕೆಲಸ ಕಾರ್ಯಗಳು ವಿಳಂಬ ಬರುವಂಥದ್ದು, ವಿಘ್ನಗಳು ಬರುವಂಥದ್ದು. ಯಾವುದೇ ಒಂದು ಕೆಲಸ ಕಾರ್ಯಗಳು ಅಥವಾ ಶುಭ ಕಾರ್ಯಗಳನ್ನು ಪ್ರಯತ್ನ ಮಾಡ್ತಾರೆ, ಅದಕ್ಕೆ ಏನಾದರೂ ಒಂದು ಆ ಕಾಲದಲ್ಲಿ ಅದನ್ನು ಮುಂದೂಡಲು ಒಂದು ಪೋಸ್ಟ್ಪೋನ್ ಮಾಡುವಂಥ ಪ್ರಮೇಯ ಬರುವಂಥದ್ದು. ಜೊತೆಗೆ ನಿಮ್ಮ ಒಂದು ವೃತ್ತಿ, ಉದ್ಯೋಗ, ವ್ಯಾಪಾರದ ಸ್ಥಳದಲ್ಲಿ ಸಹ ಹಾಗೆ ಎಲ್ಲವೂ ಸ್ವಲ್ಪ ನಿಧಾನಕ್ಕೆ ಸ್ಲೋನೆಸ್ಗಳು ಬರುವಂಥ ಸಾಧ್ಯತೆ ಬರುತ್ತೆ. ಜೊತೆಗೆ ಯಾವುದೇ ಒಂದು ನಿಮ್ಮ ಹಿಂದೆ ಮಾಡಿದಂಥ ಕೆಲಸ ಕಾರ್ಯಗಳು ಇದ್ದರೆ ಅದರ ಒಂದು ದಾಖಲೆ ಪತ್ರ ಅಥವಾ ಅದರೊಂದು ಪೇಪರ್ಗಳನ್ನು ನೀವು ಕಲೆಕ್ಟ್ ಮಾಡಲಿಕ್ಕೆ ಹೋದರೆ ಅವುಗಳಲ್ಲಿ ನಾಪತ್ತೆ ಆಗುವಂಥದ್ದಾಗಲಿ ಅಥವಾ ನಿಮಗೆ ನಿರಾಶೆ ಆಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸುವಂಥದ್ದು. ವಿಶೇಷವಾಗಿ ನಿಮ್ಮ ಉದ್ಯೋಗ ವೃತ್ತಿ ಸ್ಥಾನದಲ್ಲಿ ಸಹ ಹಾಗೆ ಅದಕ್ಕೆ ಚ್ಯುತಿ ಬಾರದಂತೆ ನೀವು ಉದ್ಯೋಗ ವೃತ್ತಿಯಲ್ಲಿ ಸ್ವಲ್ಪ ನಿಷ್ಠೆಯನ್ನು ಕಾಯ್ದುಕೋಬೇಕು. ಯಾಕಂದರೆ ಅಲ್ಲಿ ನಿಮ್ಮ ವಿರುದ್ಧ ಏನೋ ಸಂಚು ಮಾಡೋದಾಗಲಿ, ನಿಮ್ಮ ವಿರುದ್ಧ ಏನಾದ್ರು ಒಂದು ಅವರು ಅಪಪ್ರಚಾರ ಮಾಡೋದಾಗಲಿ, ದೂರನ್ನು ಕೊಡೋದಾಗಲಿ ಜರುತ್ತೆ. ಹಾಗಾಗಿ ಅಂತಹ ವಿಚಾರ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಅದರ ಹೊರತು ತುಲಾರಾಶಿಯವರಿಗೆ ಹಣಕಾಸು, ಆರೋಗ್ಯ ಇವೆಲ್ಲ ಸರಿ ಇರುತ್ತೆ. ಉದ್ಯೋಗ ವೃತ್ತಿ ಜೊತೆಗೆ ನಿಮ್ಮ ನಡವಳಿಕೆ ಇಲ್ಲಿ ಸ್ವಲ್ಪ ಎಚ್ಚರ, ಬಾಂಧವ್ಯದಲ್ಲಿ ಎಚ್ಚರ, ಜೊತೆಗೆ ಗುಪ್ತ ಶತ್ರುಗಳ ಕಾಟ ನಿಮಗೆ ಪದೇ ಪದೇ ಬರ್ಬೋದು. ಆ ಒಂದು ಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅದರ ಹೊರತು ಹೆಚ್ಚಿನ ತೊಂದರೆಗಳೇನಿಲ್ಲ. ನೀವು ಈ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡ್ಬೋದು ತುಲಾದವರು. ಇನ್ನು ವೃಶ್ಚಿಕ ರಾಶಿ. ಈ ಮಂಗಳನಿಂದ ಉತ್ತಮ ಸೌಲಭ್ಯ ಪಡೆಯುವಂಥ 2ನೇ ರಾಶಿ ವೃಶ್ಚಿಕ ರಾಶಿ ಆಗಿರುತ್ತೆ. ಆಗಲೇ ಸಿಂಹರಾಶಿಗೆ ಉತ್ತಮ ಫಲ ಅಂತ ಹೇಳಿದ್ದೇನೆ. ಇಲ್ಲಿ ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ರ ಸ್ಥಾನದಲ್ಲಿ ಬರುವಂಥ ಮಂಗಳನು ಅಪರೂಪದಲ್ಲಿ ವರ್ಷದಲ್ಲೇ ಮೊದಲ ಬಾರಿಗೆ ನಿಮಗೆ ಉತ್ತಮ ಅವಕಾಶವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು, ನಿಮ್ಮ ರಾಶಿಯಾಧಿಪತಿ ಸಹ ಮಂಗಳನೇ. ಮೇಷ ಮತ್ತು ವೃಶ್ಚಿಕಕ್ಕೆ ರಾಶಿಯ ಆಧಿಪತ್ಯ ಮಂಗಳನ ಕೈಯಲ್ಲಿರುತ್ತೆ. ನಿಮ್ಮ ರಾಶಿಯಾಧಿಪತಿಗೆ ನಿಮಗೆ ಈಗ ಉತ್ತಮವಾದ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಯಶಸ್ಸು, ಕೀರ್ತಿ, ಜಯ, ಲಾಭ, ಸುಖ ಎಲ್ಲ ಇರುತ್ತೆ. ಮನೆ, ಭೂಮಿ ಕೊಳ್ಳುವ ಅವಕಾಶ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ಜೊತೆಗೆ ಉನ್ನತವಾದ ಸ್ಥಾನಮಾನ ಸಿಗ್ಬೋದು. ರಾಜಕೀಯದಲ್ಲಿರೋರಿಗೆ, ಸರ್ಕಾರಿ ಹುದ್ದೆಯವರಿಗೆ ಪ್ರಮೋಷನ್, ಬಡ್ತಿ ಎಲ್ಲ ಸಿಗುವಂಥದ್ದು, ಅಥವಾ ರಾಜಕೀಯದ ಉನ್ನತ ಸ್ಥಾನಮಾನಗಳು ಸಿಗುವಂಥದ್ದು. ಅದೇ ರೀತಿ ಇನ್ನೆರರು ಸ್ವಂತ ಉದ್ಯಮ, ಕೈಗಾರಿಕೆ ಅಥವಾ ಕೃಷಿ ಚಟುವಟಿಕೆ, ಇಂಡಸ್ಟ್ರಿ ಎಲ್ಲ ನಡೆಸ್ತಾರೆ. ಅವರ ಒಂದು ಇಂಡಸ್ಟ್ರಿ, ಕೈಗಾರಿಕೆಗಳ ಹೆಚ್ಚಿನ ಲಾಭ ಬರುವಂಥದ್ದು, ಅದನ್ನು ತುಂಬ ಮತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸುವಂಥದ್ದು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಹೆಚ್ಚಿನ ಬೆಳವಣಿಗೆ ಕಾರಣ ಆಗುವಂಥದ್ದು. ನಿಮಗೆ ಕೆಲವೊಂದು ಪ್ರಶಸ್ತಿ, ಕೀರ್ತಿ, ಗೌರವಗಳು ಸಹ ಬರುವಂಥದ್ದು. ಇನ್ಯಾರು ವಿದ್ಯಾರ್ಥಿಗಳು, ಸಾಧಕರು ಇದ್ದರೆ ಅವರಿಗೆ ಒಂದು ಉತ್ತಮ ಪ್ರಶಸ್ತಿ, ಪುರಸ್ಕಾರ ಅಥವಾ ಉದ್ಯೋಗ ಸಿಗುವಂಥ ಅವಕಾಶ. ಅದೇ ರೀತಿ ಈ ಕ್ರೀಡಾಪಟುಗಳು, ಸ್ಪೋರ್ಟ್ಸ್ ಅಥವಾ ಅಥ್ಲೆಟಿಕ್ಸ್ ಮುಂತಾದಲ್ಲಿ ಇರುವಂಥ ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ಒಂದು ಬಹುಮಾನ ಅಥವಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಪುರಸ್ಕಾರ ಎಲ್ಲ ಬರುವಂಥದ್ದು. ಹಾಗಾಗಿ ಯಾವುದೇ ಕ್ಷೇತ್ರ ಇರಲಿ, ವೃಶ್ಚಿಕ ರಾಶಿಯವರು ಆ ಒಂದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಅಥವಾ ಒಂದು ಉನ್ನತ ಸ್ಥಾನಮಾನ ಇದೆ. ಹಣಕಾಸಿನ ಲಾಭ ಬಹಳ ಇರುತ್ತೆ. ಮನೆ ಕೊಳ್ಳುವಂಥ ಅವಕಾಶ ಕೆಲವರಿಗೆ, ಭೂಮಿ ಕೊಳ್ಳುವಂಥ ಅವಕಾಶ, ಇನ್ನು ಕೆಲವರಿಗೆ ಮದುವೆ ಮುಂಜಿ ಫಿಕ್ಸ್ ಆಗುವಂಥ ಅವಕಾಶ ಎಲ್ಲ ಬರುತ್ತೆ. ಹಾಗಾಗಿ ವೃಶ್ಚಿಕದವರು ಅಪರೂಪಕ್ಕೆ ಬಂದಂತಹ ವರ್ಷದಲ್ಲಿ ಏಕೈಕ ಬಾರಿ ಸಿಕ್ಕಂಥ ಅವಕಾಶವನ್ನು ಸದ್ಬಳಸಿಕೊಳ್ಳಿ. ಜೊತೆಗೆ ಆಸಕ್ತಿ ಇದ್ದರೆ ಈ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತ ಅಥವಾ ದೇವತಾ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಬೋದು ವೃಶ್ಚಿಕದವರು. ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಮಂಗಳನ ಪ್ರಭಾವ ಸ್ವಲ್ಪ ಸಂಕಷ್ಟದಾಯಕವಾಗಿರುತ್ತೆ. ನಿಮ್ಮ ರಾಶಿಯಿಂದ ಅಲ್ಲಿ ಧನಸ್ಥಾನದಲ್ಲಿ ಬರುವಂಥ ಪ್ರಭಾವ, ಅದು ಧನ ಅಂದರೆ ಹಣದ ಮೇಲೆ ಪ್ರಭಾವ ಬೀರುತ್ತೆ, ಉದ್ಯೋಗದ ಮೇಲೆ ಪ್ರಭಾವ ಬೀರುತ್ತೆ, ವೈಯಕ್ತಿಕ ಜೀವನದ ಮೇಲೆ ಪ್ರಭಾವ ಬೀರುತ್ತೆ, ಮನಸ್ಸಿನ ಮೇಲೂ ಪ್ರಭಾವ ಬೀರುತ್ತೆ. ಹಾಗಾಗಿ ತನುಮನ ಧನದಲ್ಲಿ ಈ ಮಂಗಳನ ಅಡ್ಡ ಪ್ರಭಾವ ನಿಮ್ಮ ಮೇಲೆ ಬರುತ್ತೆ. ಹಾಗಾಗಿ ಆ ಒಂದು ಧನುರಾಶಿಯವರು ಈ ಒಂದು 37 ದಿನಗಳಲ್ಲಿ ತನುಮನ ಧನದ ಎಚ್ಚರಿಕೆ ಗಮನಿಸಬೇಕು. ಆರೋಗ್ಯದ ಕಡೆ ಗಮನ ಬೇಕು. ಆರೋಗ್ಯದಲ್ಲಿ ನಿಮ್ಮ ನೆಗ್ಲಿಜೆನ್ಸಿಂದ, ಆಹಾರ ದೋಷದಿಂದ ಅಥವಾ ಇನ್ನಿತರ ಯಾವುದೇ ಕಾರಣಗಳಿಂದ ಅನಾರೋಗ್ಯ ಬರ್ಬೋದು. ಇನ್ನು ಕೆಲವರಿಗೆ ಬೇರೆ ಬೇರೆ ಕಾರಣಗಳ ಶಸ್ತ್ರಚಿಕಿತ್ಸೆ, ಆಪರೇಷನ್ಗಳು ಈಗ ಮಾಡಿಸ್ಕೊಳ್ಬೇಕಾದಂಥ ಪ್ರಮೇಯಗಳು ಬರ್ಬೋದು. ಹಾಗೆ ಆರೋಗ್ಯದ ಕಾಳಜಿ ಮತ್ತು ಮೊದಲದಾಗಬೇಕು. ಇನ್ನು ಹಣಕಾಸು, ಅದನ್ನು ಧನಸ್ಥಾನದಲ್ಲಿ ಆಗುವಂಥ ಮಂಗಳನ ಪರಿವರ್ತನೆಗಳು ಹಣ ನಷ್ಟ ಆಗುವಂಥದ್ದು, ಹಣ ಕಳೆದುಕೊಳ್ಳುವಂಥದ್ದು, ಹಣದ ವಿಚಾರ ವಾಗ್ವಾದಗಳು ಆಗುವಂಥದ್ದು, ವಸ್ತು ಒಡವೆ ಅಥವಾ ಇನ್ನಿತರದ ಅಮೂಲ್ಯವಾದ ವಿಚಾರಗಳು ಕಳೆದು ಹೋಗೋದು ಅಥವಾ ಕಳ್ಳತನ ಆಗುವಂಥದ್ದು, ಅಥವಾ ನೀವು ಮೋಸ ವಂಚನೆಗೆ ಒಳಗಾಗಿ ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳುವಂಥದ್ದು. ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ, ಕೌಟುಂಬಿಕರ ಮಧ್ಯೆ ಬರುವಂಥದ್ದು ಆಗಲ ಸಾಧ್ಯ ಇರುತ್ತೆ.
ಹಾಗಾಗಿ ಅನೇಕ ರೀತಿಯ ವಾದ ವಿವಾದ ನಷ್ಟ ಕಷ್ಟಗಳಿಗೆ ಆಗುವಂಥ ಸಾಧ್ಯತೆ ಬರುತ್ತೆ. ನಿಮಗೆ ಸ್ವಲ್ಪ ಸಂಕಷ್ಟ ಫಲ ಹೇಳಲ್ಪಟ್ಟಿದೆ. ಧನುರಾಶಿಯವರು ಖಂಡಿತ ಎಚ್ಚರಿಕೆ ವಹಿಸಬೇಕು. ಅದೇ ರೀತಿ ವೈಯಕ್ತಿಕ ಜೀವನದಲ್ಲೂ ಹಾಗೆ ಕೌಟುಂಬಿಕ ಜೀವನದಲ್ಲೂ ಹಾಗೆ ಮಾತಿನ ಚಕಮಕಿ, ವಾಗ್ವಾದ, ಕಲಹದ ಪದೇ ಪದೇ ಪರಸ್ಪರ ಮೇಲೆ ಆರೋಪ ಮಾಡೋದು, ಪತಿ ಪತ್ನಿಯರ ಮಧ್ಯೆ ಅನುಮಾನ ಮತ್ತು ಸಂಶಯದ ವಿಚಾರ ಇವೆಲ್ಲ ಹೆಚ್ಚಳ ಆಗ್ಬೋದು. ಹಾಗಾಗಿ ಧನುರಾಶಿಯವರಿಗೆ ಇವೆಲ್ಲ ವಿಚಾರವಾಗಿ ತನುಮನಧನದ ಸಂಯಮವನ್ನು ಕಾಪಾಡ್ಕೋಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾಗಲಿ, ಅಪರಿಚಿತರ ಜೊತೆಗೆ ದೊಡ್ಡ ವ್ಯವಹಾರ ಮಾಡೋದಾಗಲಿ ಇವೆಲ್ಲ ಅಷ್ಟು ಉತ್ತಮ ಅಲ್ಲ. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತ ದೇವತಾ ಶ್ಲೋಕ ಸ್ತುತಿ ಪ್ರಾರ್ಥನೆಗಳನ್ನು ನೀವು ಮಾಡಬೇಕಾಗತ್ತೆ ಧನುರಾಶಿಯವರು. ಇನ್ನು ಮಕರ ರಾಶಿಗೆ ಈ ಮಂಗಳನ ಪರಿವರ್ತನೆ ನಿಮ್ಮ ಜನ್ಮದಲ್ಲೇ ಆಗುವಂಥದ್ದು. ಜನ್ಮದಲ್ಲಿ ಮಂಗಳನು ಸಂಕಷ್ಟ ಫಲವನ್ನು ಕೊಡ್ತಾನೆ, ಅಂದರೆ ಉತ್ತಮ ಫಲ ಕೊಡೋದಿಲ್ಲ ಅಂತ ಅದರ ಅರ್ಥ. ಮಕರ ರಾಶಿಯವರು ಖಂಡಿತವಾಗಿಯೂ ಈ ಒಂದು ಅವಧಿಯಲ್ಲಿ ತುಂಬ ಒಂದು ಎಚ್ಚರದಲ್ಲಿ ಇರಬೇಕು. ಜನವರಿ 16ರಿಂದ ಫೆಬ್ರವರಿ 22ರವರೆಗೆ ಅವಧಿಯಲ್ಲಿ 37 ದಿನಗಳಲ್ಲಿ ವಿಶೇಷವಾಗಿ ಆರೋಗ್ಯದ ಮೇಲೆ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು ಅಥವಾ ಈಗಾಗಲೇ ಇದ್ದಂಥ ಸಮಸ್ಯೆಗಳು ಹೆಚ್ಚಳ ಆಗುವಂಥದ್ದು, ದೇಹದಲ್ಲಿ ಉಷ್ಣತೆ ಅಥವಾ ಹೀಟ್ನ ಹೆಚ್ಚಳ ಆಗುವಂಥದ್ದು, ಇನ್ನು ನಿಮಗೆ ಈಗಾಗಲೇ ಹಿಂದೆ ಇದ್ದಂಥ ಉದಾಹರಣೆಗೆ ಅಲರ್ಜಿನೋ ಅಸ್ತಮನೋ ಅಥವಾ ಜಾಯಿಂಟ್ ಪೇನೋ ಯಾವುದೇ ಇದ್ದದ್ದು ಅದು ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಆರೋಗ್ಯದ ಕಾಳಜಿ ಬೇಕು. ಕಾಲಕ್ಕೆ ಚೆಕಪ್ ಮಾಡುವಂತಾಗಲಿ ಅಥವಾ ಸಣ್ಣ ಪುಟ್ಟ ಅನಾರೋಗ್ಯ ಬಂದರೆ ತಕ್ಷಣ ಚಿಕಿತ್ಸೆ ಪಡೆಯುವಂಥ ವಿಚಾರಕ್ಕೆ ಖಂಡಿತ ಹೋಗಬೇಕಂದ್ರೆ ಜನ್ಮದ ಮಂಗಳನು ಆರೋಗ್ಯ ಮತ್ತು ದೇಹದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು. ಇನ್ನು ವಾಹನ ಯಂತ್ರ ಚಲಾವಣೆ ಮಾಡೋರ ಹಾಗೆ ಯಂತ್ರ ವಾಹನ ಚಲಾವಣೆಯಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಡ್ರೈವಿಂಗ್ ಮುಂತಾದವರು ಸಹ ಎಚ್ಚರಿಕೆ ಹೆಚ್ಚಬೇಕು. ಅದೇ ರೀತಿ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಇದೇ ಕಾಲದಲ್ಲಿ ಆರೋಗ್ಯದ ಮೇಲೆ ಅಲ್ಲದೆ ಮನಸ್ಸಿನ ಮೇಲೆ ಅಡ್ಡ ಬರಬಾರ್ದು. ಈಗ ಸಿಟ್ಟು, ಆತಂಕ, ಚಿಂತೆ, ಒತ್ತಡ ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಕಲಹ, ಅಶಾಂತಿಯ ವಾತಾವರಣಗಳು ಏರ್ಪಡ್ಬೋದು. ಅದೇ ರೀತಿ ಮನಸ್ಸಿನಲ್ಲಿ ಆತಂಕ, ಭಯ, ಚಿಂತೆಗಳು ಹೆಚ್ಚಳಾಗುತ್ತೆ. ಇನ್ನು ಪದೇ ಕೆಲಸ ಕಾರ್ಯಗಳಿಗೆ ಆಗಾಗ ಅಲೆದಾಡುವಂಥ ಪ್ರವೇಶಗಳು ಬರ್ತವೆ. ಹಾಗಾಗಿ ಈ ಬಗ್ಗೆ ನೀವು ನಿಮ್ಮ ಮಾತು, ನಡವಳಿಕೆ, ಬಾಂಧವ್ಯ, ಹಣಕಾಸು, ಆರೋಗ್ಯ ಎಲ್ಲದರ ಮೇಲೆ ತನುಮನ ಧನದೊಂದು ಎಚ್ಚರಿಕೆ ಮತ್ತು ಸಂಯಮ ಖಂಡಿತ ಬೇಕಾಗುತ್ತೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನು, ಸಾಲ ಕೊಡೋದು ಪಡೆದು ಅಷ್ಟೊಂದು ಉತ್ತಮ ಅಲ್ಲ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಅಪರಿಚಿತರ ಜೊತೆಗೆ ಏನಾದರೂ ವ್ಯವಹಾರ ಮಾಡೋದಾಗಲಿ, ಅಪರಿಚಿತರಲ್ಲಿ ಏನಾದರೂ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ಮಾಡೋದು ಸಹ ಅಷ್ಟು ಒಳ್ಳೆಯದಲ್ಲ. ಹಾಗೆ ಮಕರ ರಾಶಿಯವರಿಗೆ ಈ ಒಂದು 37 ದಿನಗಳಲ್ಲಿ ತನುಮನ ಧನದೊಂದು ಎಚ್ಚರಿಕೆ ಮತ್ತು ಸಂಯಮ ಖಂಡಿತ ಬೇಕು. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಅಥವಾ ಮಾಡಬೇಕಾಗತ್ತೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ದ್ವಾದಶ ಅಥವಾ ನಷ್ಟದ ಸ್ಥಾನ, ವ್ಯಯಸ್ಥಾನ ಅಂತ ಹೇಳ್ತಾರೆ. ನಷ್ಟದ ಆಗುವಂತಹ ಕಾರಣ ನಿಮಗೂ ಸಂಕಷ್ಟ ಫಲನೇ ಹೇಳಲ್ಪಡುತ್ತೆ. ಹಾಗೆ ಕುಂಭರಾಶಿಯವರು ಹಾಗೆ ನಿಮಗೆ ಸಡೆಸತಿಯ ಪ್ರಭಾವ ಒಂದು ಕಡೆ ಆದರೆ ಇಲ್ಲಿ ಮಂಗಳನ ಅಡ್ಡ ಪ್ರಭಾವ ಜೊತೆಗೆ ಇದೇ ಕಾಲದಲ್ಲಿ ಇತರ 3 ಗ್ರಹಗಳು ಸಹ ನಿಮಗೆ ನಷ್ಟದಲ್ಲಿರ್ತವೆ. ಉದಾಹರಣೆಗೆ ರವಿಯೂ ನಷ್ಟದಲ್ಲೇ ಇರ್ತಾನೆ, ಬುಧನೂ ಇರ್ತಾನೆ, ಶುಕ್ರನೂ ಇರ್ತಾನೆ. ಹಾಗಾಗಿ ವ್ಯಯದಲ್ಲಿ 4 ಗ್ರಹಗಳು ಅಂದರೆ 4 ಗ್ರಹಗಳಿಂದ ನಿಮಗೆ ನಷ್ಟ ಕಷ್ಟಗಳು ಸ್ವಲ್ಪ ಹೆಚ್ಚಳ ಆಗ್ಬೋದು. ಈ ಚತುರ್ಗ್ರಹದ ಸ್ಥಿತಿ ನಿಮಗೆ ಒಂದು ಫೆಬ್ರವರಿ ತಿಂಗಳಲ್ಲಿ ಸಹ ಜನವರಿಯ ಮಧ್ಯಭಾಗದಲ್ಲಿ ಆರಂಭ ಆದರೆ ಫೆಬ್ರವರಿ ಮಧ್ಯಭಾಗದವರೆಗೂ ಮುಂದುವರಿಯುತ್ತೆ. ಹಾಗಾಗಿ ಖಂಡಿತವಾಗಿ ಈ 1 ತಿಂಗಳ ಅವಧಿಯಲ್ಲಿ ನೀವು ವಿಶೇಷವಾಗಿ ಕುಂಭರಾಶಿಯವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ನಿಮಗೆ ಇತರ ರಾಶಿಗಳಿಗಿಂತ ಬಹಳಷ್ಟು ಕಷ್ಟ ನಷ್ಟಗಳು ಆಗುವಂಥದ್ದು, ಆರ್ಥಿಕವಾಗಿ ಹೊರೆಗಳು ಬರುವಂಥದ್ದು, ನೀವು ಊಹೆ ಮಾಡಲು ಸಾಧ್ಯ ಇದ್ದಂಥ ಏನೇನೋ ನಿಮಗೆ ಖರ್ಚುಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು, ವಾದ ವಿವಾದ ವಾಗ್ವಾದಗಳು ಆಗುವಂಥದ್ದು, ಕಲಹ ನಿಷ್ಠುರಾದಿಗಳು ಆಗುವಂಥದ್ದು, ಮನೆಯಲ್ಲಿ ಬಂಧುಗಳು ಅಥವಾ ಮಿತ್ರರು ಸಹ ನಿಮಗೀಗ ನಿಮ್ಮಿಂದ ದೂರ ಆಗುವಂಥದ್ದು. ಅದೇ ರೀತಿ ನೀವು ಯಾರ ಮೇಲೆ ತುಂಬ ಒಂದು ವಿಶ್ವಾಸ ಇಟ್ಕೊಂಡು ಅಂಥ ವ್ಯಕ್ತಿಗಳು ನಿಮಗೆ ಮೋಸ ಮಾಡುವಂಥದ್ದು ಮುಂತಾದ ಘಟನೆ ಜರುಗುತ್ತೆ. ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ನಾನಾ ರೀತಿಯ ನೆಗೆಟಿವ್ ಭಾವನೆಗಳು, ನಕಾರಾತ್ಮಕ ಚಿಂತನೆ, ಅದೇ ರೀತಿ ಕ್ರೌರ್ಯ ಅಂದರೆ ನೀವು ಕ್ರೂರತೆ, ಕಠೋರ ಭಾವನೆಗಳೆಲ್ಲ ಬರುವಂಥದ್ದು, ಜೊತೆಗೆ ಅನಾವಶ್ಯಕವಾಗಿ ಇತರರ ಜೊತೆಗೆ ನಿಮಗೆ ಕಲಹ ಮಾಡುವಂಥ ಬುದ್ಧಿ, ವಾಗ್ವಾದ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಆರೋಗ್ಯ, ಹಣಕಾಸು, ಮನಸ್ಸು ಎಲ್ಲವೂ ನಿಮಗೆ ನಿಯಂತ್ರಣ ತಪ್ಪೋಗೋದ್ರೆ ಔಟ್ ಆಫ್ ಕಂಟ್ರೋಲ್ ಅಂತ ಹೇಳಿದ್ರೆ ಆ ರೀತಿ ಅದನ್ನು ನೀವು ಖಂಡಿತವಾಗಿಯೂ ಪ್ರಯತ್ನಪೂರ್ವಕವಾಗಿ ಕಂಟ್ರೋಲ್ ಮಾಡಲೇಬೇಕು. ಯಾಕಂದರೆ ಅಲ್ಲಿ ನಿಮಗೆ ಶನಿಯ ವ್ಯತಿರಿಕ್ತ ಪ್ರಭಾವದಿಂದ ಇಲ್ಲಿ ಇತರ 4 ಗ್ರಹಗಳು ನಿಮಗೆ ಅಲ್ಲಿ ವಿರುದ್ಧವಾಗಿ ಕೊಡ್ತವೆ ಏಕಕಾಲದಲ್ಲಿ. ಅದರ ಜೊತೆಗೆ ಮಂಗಳನ ಒಂದು ವೈರುಧ್ಯ ನಿಮ್ಮ ಮೇಲೆ ಬಹಳ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಚಿಂತೆ ಹೆಚ್ಚಳಾಗುತ್ತೆ, ಇನ್ನು ಕೆಲವರಿಗೆ ನಿದ್ರಾಹೀನತೆ ಬರ್ಬೋದು, ಇನ್ನು ಕೆಲವರಿಗೆ ಒತ್ತಡ ಹೆಚ್ಚಳಾಗುವಂಥದ್ದು, ಇನ್ನು ಕೆಲವರಿಗೆ ಅವರ ಒಂದು ಉದ್ಯೋಗ ವೃತ್ತಿಯಲ್ಲಿ ದೊಡ್ಡ ಮಟ್ಟದ ಸವಾಲು ಬರ್ಬೋದು, ಕೆಲವರಿಗೆ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಪ್ರಮೇಯ ಸಹ ಬರ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ನಷ್ಟ, ಕಲಹ, ವೈರ, ಚಿಂತೆ, ದುಃಖ ಅಂತೆಲ್ಲ ಹೇಳಲ್ಪಡುವಂಥ ಫಲ ಬರೆದಿರೋ ಕಾರಣ ಕುಂಭರಾಶಿಯವರು ಈ ಒಂದು 37 ದಿನಗಳ ಅವಧಿಯಲ್ಲಿ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಒಳ್ಳೆಯದಲ್ಲ. ಯಾವುದೇ ರೀತಿಯ ಹೊಸದರ ಆರಂಭ, ಕೊಳ್ಳೋದು ಅಥವಾ ದೊಡ್ಡ ಮೊತ್ತದ ಸಹಿ ಒಪ್ಪಂದ ಮಾಡೋದು, ಅಗ್ರಿಮೆಂಟ್ ಮಾಡೋದು ಈ ಅವಧಿಯಲ್ಲಿ ನಿಮಗೆ ಲಾಭದಾಯಕ ಅಲ್ಲ, ನಷ್ಟದಾಯಕ ಆಗ್ಬೋದಾಗಿದೆ. ಹಾಗಾಗಿ ಖಂಡಿತ ಒಂದು ಎಚ್ಚರವನ್ನು ಗಮನಿಸಿಕೊಳ್ಳುವಂಥದ್ದು. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಈ ಕುಂಭರಾಶಿಯವರು ಮಾಡಬೇಕಾಗತ್ತೆ. ಕೊನೆಯದಾಗಿ ಮೀನರಾಶಿಗೆ ಈ ಒಂದು ಅದ್ಭುತ ಉತ್ತಮ ಲಾಭದ ಪರಿಣಾಮ ಸಿಗುವಂಥ ಏಕೈಕ ರಾಶಿ ಮೀನರಾಶಿ ಆಗಿರುತ್ತೆ. ಸಿಂಹರಾಶಿ, ವೃಶ್ಚಿಕ ಮತ್ತು ಮೀನ ಈ 3 ರಾಶಿಗಳಿಗೆ
ಮಂಗಳನು ಅದ್ಭುತವಾದ ಲಾಭ ಕೊಡುವಂಥದ್ದು. ಅದರಲ್ಲೂ ಇನ್ನಷ್ಟು ಉತ್ತಮ ಲಾಭ ಪಡೆಯುವಂಥ ರಾಶಿ ಮೀನರಾಶಿ ಆಗಿರುತ್ತೆ. ನಮಗೆ ಸಾತಿಯ ಒಂದು ಚಕ್ರದಲ್ಲಿ ಒಂದು ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು. 37 ದಿನಗಳ ಮಟ್ಟಿಗೆ ಅಲ್ಲಿ ವಿಶೇಷವಾದ ಲಾಭ ಪರಿಣಾಮ ಬರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈಗ ಶುಕ್ರನು ನಿಮಗೆ ಲಾಭ ಸ್ಥಾನದಿದ್ದಾನೆ, ಬುಧನು ಬರ್ತಾನೆ, ಆಮೇಲೆ ರವಿ ದೇವರು ಅಲ್ಲಿ ಇದ್ದಾರೆ, ಸೂರ್ಯ ದೇವರು ಅಲ್ಲೇ ಇದ್ದಾರೆ. ಹಾಗಾಗಿ ನಿಮಗೆ ಅಲ್ಲಿ ಲಾಭ ಸ್ಥಾನದಲ್ಲಿ ಚತುರ್ಗ್ರಹಗಳು ಆಶೀರ್ವಾದ ಮಾಡುವಂಥ ಅಪೂರ್ವವಾದ ಅವಕಾಶ ಈ ಜನವರಿ ಮಧ್ಯಭಾಗದಿಂದ ಫೆಬ್ರವರಿ ಮಧ್ಯದ ಭಾಗದವರೆಗೂ ಇರುವಂಥ ಅಪೂರ್ವದ ಅವಕಾಶವನ್ನು ನೀವು ಕಳೆದುಕೊಳ್ಳಬೇಡಿ. ಭಾಳಷ್ಟು ಉತ್ತಮ ಪರಿಣಾಮಗಳು ನಿಮ್ಮ ಮೇಲೆ ಆಗುತ್ತೆ. ಹಣಕಾಸಿನ ಲಾಭ, ವ್ಯಾಪಾರ, ಉದ್ಯಮದಲ್ಲಿ ಮುನ್ನಡೆ ಮೀನರಾಶಿಯವರಿಗೆ ಶುಭ ಕಾರ್ಯಗಳು ಸಿದ್ಧಿಯಾಗುತ್ತೆ. ಯಾಕಂದರೆ ನಿಮಗೆ ಮತ್ತೆ ದೀರ್ಘಕಾಲದವರೆಗೆ ಮತ್ತೆ ಶುಭ ಅವಕಾಶಗಳು ಮತ್ತೆ ಬರೋದಿಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. 1 ವರ್ಷವರೆಗೂ ಮತ್ತೆ ತುಂಬ ಕಾಯುವಂಥ ಪರಿಸ್ಥಿತಿ ಇರುತ್ತೆ. ಉದ್ಯೋಗಕ್ಕೆ ಪ್ರಯತ್ನ ಮಾಡೋರು ಈಗ ಅದನ್ನು ಉಪಯೋಗ ಮಾಡಬೇಕು. ಉದ್ಯೋಗ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುತ್ತೆ. ಮದುವೆಗಾಗಿ ನಿಮಗೆ ಅಡೆತಡೆಗಳು ಇದ್ದು ಈಗ ಇನ್ನಷ್ಟು ನಿಮಗೆ ವಿಳಂಬ ಆಗ್ತಿದ್ದರೆ ಅಂಥವ್ರು ಮದುವೆಗಾಗಿ ಪ್ರಯತ್ನ ಪಟ್ಟರೆ ಬೇಗನೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು, ಯಂತ್ರ ವಾಹನ ಕೊಳ್ಳುವಂಥದ್ದೆಲ್ಲ ಯೋಜನೆಗಳು ಇದ್ದರೆ ಅದನ್ನು ಈಗ ಕಾರ್ಯಗತಗೊಳಿಸ್ಬೋದು. ಅವೆಲ್ಲವೂ ಈಗ ಕೈಗೂಡುತ್ತೆ. ಉತ್ತಮವಾದ ನಿಮಗೆ ಲಾಭದಾಯಕವಾದ ವ್ಯವಹಾರ ಪರಿಣಾಮ ಆಗುತ್ತೆ. ಬೇರೆ ಬೇರೆ ಕಾರಣಗಳಿಂದ ನಿಂತು ಹೋಗಿದ್ದ ಅಂದರೆ ಸಾತಿಯ ಪ್ರಭಾವದಾಗ ಯಾವುದೇ ತಕ್ಷಣ ಆಗೋದಿಲ್ಲ, ಎಲ್ಲ ವಿಳಂಬ ಆಗುತ್ತೆ. ಹಾಗೆ ನಿಂತು ಹೋಗಿದೆ ಅಥವಾ ವಿಳಂಬ ಆಗಿದೆ ಯಾವುದೇ ಕಾರ್ಯ ಚಟುವಟಿಕೆ ಅಥವಾ ನಿಮ್ಮ ಒಂದು ಪ್ರಮುಖವಾದ ಕನಸನ್ನು ಗುರಿಯನ್ನು ಈಗ ಅದನ್ನು ಮತ್ತೊಮ್ಮೆ ನೀವು ಚಾಲನೆಗೆ ತರ್ಬೋದು. ಅದು ಬೇಗವಾಗಿ ಕ್ಷಿಪ್ರವಾಗಿ ಆಗುತ್ತೆ. ಇನ್ನು ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿದೆ, ದಾಖಲೆ ಪತ್ರ ಸಂಗ್ರಹ ಇತ್ಯಾದಿಗಳಿದ್ರೆ ಸಹ ಅದನ್ನು ಈ ಅವಧಿಯಲ್ಲಿ ಪ್ರಯತ್ನ ಪಟ್ಟರೆ ಅವೆಲ್ಲವೂ ಕ್ಷಿಪ್ರವಾಗಿ ನಿಮಗೆ ಕೈಗೆ ಬರುತ್ತೆ. ಹಾಗಾಗಿ ಧನದ ಮೇಲೂ ಅನೇಕ ಉತ್ತಮ ಪರಿಣಾಮ ಮಂಗಳನು ಕೊಡ್ತಾನೆ. ನಿಮ್ಮ ಒಂದು ಅಭಿವೃದ್ಧಿಗೆ, ಏಳಿಗೆಗೆ ಒಂದು ತಾತ್ಕಾಲಿಕವಾದ ಉತ್ತಮ ಅವಕಾಶ ಬಂದಿದೆ. ಶನಿಯಿಂದ ಆದ ಅಡ್ಡ ಪರಿಣಾಮಗಳನ್ನು ಈಗ ಮಂಗಳನು ಆ ಶನಿ ಮಹಾರಾಜರ ಮನೆಯಲ್ಲಿದ್ದುಕೊಂಡು, ಅಂದರೆ ಆತನು ಈಗ ಮಕರದಲ್ಲೇ ಇದ್ದಾನೆ, ಶನಿ ಮಹಾರಾಜರ ಗ್ರಹದಲ್ಲೇ ಇದ್ದುಕೊಂಡು ನಿಮಗೆ ಒಂದು ಉತ್ತಮ ಪ್ರಭಾವವನ್ನು ಇತರ 3 ಗ್ರಹಗಳಿಂದಲೂ ಆತನು ಕೊಡಲಿಕ್ಕೆ ನಿಮಗೆ ಸಹಾಯ ಆಗ್ತಾನೆ. ವಿಶೇಷವಾಗಿ ಈ ಮೀನರಾಶಿಯವರು, ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಯಾರೆಲ್ಲ ಇದ್ದಾರೆ ಅವರಿಗೆ ಒಂದು ಈ ಅವಕಾಶ ಒಂದು ವರದಾನ ಅಥವಾ ಸುವರ್ಣಾವಕಾಶ ಅಂತ ಹೇಳ್ಬೋದು. ಮತ್ತೆ ಬರದಂಥ ಸುವರ್ಣಾವಕಾಶ ಇದೆ. ಇದನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಸ್ತೋತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ಮೀನರಾಶಿಯವರು. ಇಲ್ಲಿವರೆಗೆ ಈ ಕುಜನ ಪರಿವರ್ತನೆ, ಕುಜನ ಮಕರ ಪ್ರವೇಶ, ಉಚ್ಚ ರಾಶಿ, ಉಚ್ಚ ಕುಜನು ಅಲ್ಲಿ ಉಚ್ಚ ಸ್ಥಾನಕ್ಕೆ ಉಚ್ಚ ರಾಶಿಗೆ ಬರುವಂಥದ್ದು ಐತಿಹಾಸಿಕ ಘಟನೆ, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಸಾರ್ವತ್ರಿಕವಾಗಿಯೂ 12 ರಾಶಿಗಳ ಮೇಲೆ ಆಗುವಂಥ ಪ್ರಭಾವವನ್ನು ಇಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ಸಾಮಾನ್ಯವಾಗಿ ಮಂಗಳನಿಗೆ ಅಲ್ಲಿ ಪುಣ್ಯ ಗ್ರಹಗಳು ಅಂತ ಹೇಳ್ಕೊಳ್ಳಿದ್ರೆ ಪಾಪ ಗ್ರಹ ಹೇಳ್ತಾರೆ. ಅದರ ಮೇಲೆ ಭಯ ಭಾಳ ಜಾಸ್ತಿ ಇರುತ್ತೆ. ಮಂಗಳ, ರಾಹು, ಸೂರ್ಯ ಅಥವಾ ಶನಿ, ಕೇತು ಮುಂತಾದವಲ್ಲ ಅವರಲ್ಲಿ ಸ್ವಲ್ಪ ಪಾಪ ಗ್ರಹಗಳು ಅಥವಾ ಸ್ವಲ್ಪ ಕ್ರೂರವಾದ ಒಂದು ಪ್ರಭಾವವನ್ನು ಕೊಡುವಂಥದ್ದು. ಯಾಕಂದರೆ ಅವರು ತಮ್ಮ ಗೋಚರದಲ್ಲಿ ಕೇವಲ 3 ಅಥವಾ 4 ರಾಶಿಗಳಿಗಷ್ಟೇ ಉತ್ತಮ ಫಲವನ್ನು ಕೊಡ್ತಾರೆ. ಉಳಿದ 6 ಅಥವಾ 7 ರಾಶಿಗಳಿಗೆ ಅವರಿಂದ ವ್ಯತಿರಿಕ್ತ ಪರಿಣಾಮಗಳು ಆಗ್ತವೆ. ಆದರೆ ಸಾಮಾನ್ಯವಾಗಿ ಇದನ್ನು ಆಡು ಭಾಷೆಯಲ್ಲಿ ಹೇಳ್ತಾರೆ ಹೊರತು ಶಾಸ್ತ್ರ ಗ್ರಂಥದಲ್ಲಿ ಯಾವುದೇ ಗ್ರಹವನ್ನು ಪುಣ್ಯ ಪಾಪ ಅಂತ ಹೇಳೋದಿಲ್ಲ. ಅಲ್ಲಿ ಪ್ರತಿಯೊಂದು ಗ್ರಹಗಳಿಗೆ ತನ್ನದೇ ಆದ ಮಹತ್ವ ಮತ್ತು ಕಾರ್ಯದ ಒಂದು ವ್ಯಾಪ್ತಿ ಅಂತ ಇರುತ್ತೆ. ಹಾಗಾಗಿ ಇಲ್ಲಿ ಪಾಪ ಪುಣ್ಯದ ಲೆಕ್ಕಲ್ಲ. ಆದರೆ ಇಲ್ಲಿ ಮಂಗಳದಿಂದ ಆಗುವಂಥ ಅಡ್ಡ ಪರಿಣಾಮದ ಬಗ್ಗೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೋದು, ಯಾರಿಗೆ ಮಿಶ್ರ ಫಲ ಹೇಳಿದ್ದೇನೆ, ಯಾರಿಗೆ ಸಂಕಷ್ಟ ಫಲ ಹೇಳಿದ್ದೇನೆ, ಯಾರಿಗೆ ಸ್ವಲ್ಪ ವ್ಯತಿರಿಕ್ತ ಫಲ ಅಂತ ಹೇಳಿದ್ದೇನೆ, ಅಂಥವರು ಈ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ, ದಾನ ಧರ್ಮದ ಮಾರ್ಗವನ್ನು ಅನುಸರಿಸಬಹುದು. ವಿಶೇಷವಾಗಿ ಮಂಗಳನ ಅಡ್ಡ ಪರಿಣಾಮ ನಮಗೆ ಹೆಚ್ಚಾಗಿ ಗಮನಿಸಿದಾಗ ಸಾರ್ವತ್ರಿಕವಾಗಿ ನಮ್ಮ ದೇಶಾದ್ಯಂತ ಒಂದು ಹೆಚ್ಚಿನ ಭಾಗಗಳಲ್ಲಿ ಪೂಜೆ ಮಾಡುವಂಥ ಒಂದು ವಿಶೇಷ ಮೂರ್ತಿ ಅಂದರೆ ಗಣೇಶ. ಆ ಗಣೇಶನ ಮಂಗಳ ಮೂರ್ತಿಯ ಪೂಜೆ ಮಾಡೋದಾಗಲಿ, ಗಣೇಶನ ಸ್ತೋತ್ರ, ಗಣೇಶನ ಶ್ಲೋಕ ಅಥವಾ ಮಂಗಳವಾರದಂದು ಗಣೇಶನ ಗುಡಿಯ ಸಂದರ್ಶನ ಅಥವಾ ಮನೆಯಲ್ಲಿದ್ದುಕೊಂಡೇ ಗಣೇಶನ ವಿಷಯದ ಅಷ್ಟೋತ್ತರ ಶತನಾಮ ಗಣೇಶನ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ಈ ಮಂಗಳನಿಗೆ ಸಂಬಂಧಿತವಾದ ಅಡ್ಡ ಪರಿಣಾಮ ಖಂಡಿತ ನಿವಾರಣೆ ಆಗುತ್ತೆ. ಇನ್ನು ಒಂದು ಸಾರ್ವತ್ರಿಕವಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮಂಗಳನ ಒಂದು ಸಂಪೂರ್ಣ ಅಧಿದೇವತೆ ಅಥವಾ ನಿಯಂತ್ರಕ ದೇವಶಕ್ತಿ ಅಂತ ಹೇಳ್ತಾರೆ. ಕುಮಾರಂ ಶಕ್ತಿ ಅಸ್ತಂ ತಮ್ಮ ಮಂಗಲಂ ಪ್ರಣಮಾಮಿ. ಆತನು ಕುಮಾರ ಸ್ವರೂಪನಾಗಿರ್ತಾನೆ. ಹಾಗಾಗಿ ಆ ಒಂದು ಕುಮಾರ ಸ್ವರೂಪದಲ್ಲಿರತಕ್ಕಂತಹ ಈ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಷಣ್ಮುಖ ಸ್ವಾಮಿ ವಿಶೇಷವಾಗಿ ಈ ಮಂಗಳ ದೋಷ ನಿವಾರಣೆಗೆ ಕಾರಕತ್ವ ಶಕ್ತಿಯನ್ನು ಹೊಂದಿರೋದ ಕಾರಣ ಸುಬ್ರಹ್ಮಣ್ಯನ ಶ್ಲೋಕ, ಸುಬ್ರಹ್ಮಣ್ಯನ ಅಷ್ಟೋತ್ತರ, ಸುಬ್ರಹ್ಮಣ್ಯ ಶತನಾಮ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ, ಮಂಗಳವಾರದಂದು ಸುಬ್ರಹ್ಮಣ್ಯಗೆ ಸಂಬಂಧಪಟ್ಟ ವಿಶೇಷವಾದ ವ್ರತ, ನಿಯಮ, ಉಪವಾಸಗಳನ್ನು ಮಾಡುವಂಥದ್ದು ಇವೆಲ್ಲವೂ ಆ ಮಂಗಳ ದೋಷ ನಿವಾರಣೆಗೆ ಸಹಾಯ ಆಗುತ್ತೆ. ಅಥವಾ ಸುಬ್ರಹ್ಮಣ್ಯ ಆಲಯಗಳಲ್ಲಿ ಮಂಗಳವಾರದಂದು ಅಭಿಷೇಕಗಳನ್ನು, ಪಂಚಾಮೃತ ಸೇವೆಗಳನ್ನು ಎಲ್ಲ ಮಾಡೋದ್ರಿಂದಲೂ ಈ ಮಂಗಳನ ದೋಷ ನಿವಾರಣೆ ಆಗುತ್ತೆ. ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಯಾತ್ರೆನೋ, ಅಲ್ಲಿ ಮಾಡುವಂಥ ಹರಕೆನೋ ಅಥವಾ ಇನ್ನಿತರವಾದ ಅಲ್ಲಿ ಅರ್ಚನೆನೋ, ಅಷ್ಟೋತ್ತರನೋ ಇತ್ಯಾದಿ ಪೂಜೆಗಳನ್ನು ಮಾಡ್ಬೋದಾಗಿದೆ. ಅದೇ ರೀತಿ ಗಣೇಶ ಸುಬ್ರಹ್ಮಣ್ಯನ ಬಳಿಕ ವಿಶೇಷವಾಗಿ ತಾಯಿ ಮಂಗಳಾಂಬಿಕೆ ಅಥವಾ ಸರ್ವಮಂಗಲೆ ಅಥವಾ ಗೌರಿ ಸ್ವರೂಪಿಣಿ ದುರ್ಗಾದೇವಿ ಅಂತ ಹೇಳ್ತಾರೆ. ಅಮ್ಮನವರು ಯಾವುದೇ ರೀತಿಯ ಅಮ್ಮನವರ ರೂಪದಲ್ಲಿ ಆ ಮಂಗಳಾದೇವಿಯನ್ನು ನೀವು ಪೂಜೆ ಮಾಡ್ಬೋದು. ದೇವಿಯಲ್ಲಿ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮಂಗಳ ದೋಷ ನಿವಾರಣೆಗೆ ಆ ತಾಯಿ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾರೆ. ಆ ರೀತಿ ಆಕೆ ಸರ್ವಮಂಗಲೆ ಆಗಿರ್ತಾಳೆ. ಹಾಗೆ ಆಕೆ ಈ ಮಂಗಳನ ದೋಷ ನಿವಾರಣೆಗೆ ಸಹಾಯಕವಾಗಿರುವಂಥ ಅನೇಕ ರೀತಿಯ ಮಾತ್ರ ರೂಪವಾಗಿ ನಿಮಗೆ ರಕ್ಷಣೆ ಕೊಡೋದು, ದೇವಿಯ ಭಕ್ತಿ ಮಾಡುವಂಥದ್ದು.
ಅದೇ ರೀತಿ ನರಸಿಂಹಸ್ವಾಮಿ, ಇದಕ್ಕೆ ವೀರಭದ್ರೇಶ್ವರ, ಮುನೇಶ್ವರ, ಕಾಲಭೈರವೇಶ್ವರ ಮುಂತಾದವು ಅವು ಅಂಗಾರಕನ ಶಕ್ತಿಗಳ ಪ್ರಕಟ ರೂಪದಲ್ಲಿ ವೇಗವಾದಂಥ ಪ್ರತಿರೂಪವಾಗಿ ವಿಶೇಷವಾಗಿ ಪರಿಹಾರ ಕೊಡುವಂಥ ಶಕ್ತಿ ಮೂಲಗಳಾಗಿರ್ತದೆ. ಯಾಕಂದರೆ ಮಂಗಳನು ಅಗ್ನಿ ಸ್ವರೂಪನು, ಮಂಗಳನು ಆತನು ವಿಶೇಷವಾದ ಒಂದು ತೀಕ್ಷ್ಣವಾದ ಕ್ರೋಧ ಸ್ವರೂಪಗಳನ್ನು. ಹಾಗಾಗಿ ಅಂತಹ ಅಗ್ನಿತತ್ವ ಸ್ವರೂಪವಾದ ಶಕ್ತಿಗಳಾದ ನರಸಿಂಹ, ಕಾಲಭೈರವೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದೆಲ್ಲ ವಿಶೇಷ ಶಕ್ತಿಗಳಾಗಿ ಇಲ್ಲಿ ಮಂಗಳ ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಕ್ಕಂಥ ಗಣೇಶ, ಸುಬ್ರಹ್ಮಣ್ಯ, ದೇವಿ, ನರಸಿಂಹ, ಕಾಲಭೈರವ, ವೀರಭದ್ರ, ಮುನೇಶ್ವರ ಮುಂತಾದಲ್ಲಿ ಯಾವುದೇ ನಿಮ್ಮ ಒಂದು ಹತ್ತಿರ ಇರುವಂಥದ್ದು ನಿಮಗೆ ವಿಶೇಷವಾಗಿ ಆಸಕ್ತಿ ಇರುವಂಥ ದೇವತಾ ಶಕ್ತಿಗಳ ಭಕ್ತಿಯನ್ನು ಮಾಡೋದಾಗಲಿ, ಅಂಥ ದೇವಾಲಯಗಳ ಸಂದರ್ಶನ ಮಾಡೋದಾಗಲಿ, ಮಂಗಳವಾರದ ವಿಶೇಷವಾದ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಮಂಗಳ ದೋಷ ನಿವಾರಣೆ ಆಗುತ್ತೆ. ಇನ್ನು ಸಾರ್ವತ್ರಿಕವಾಗಿ ಗೊತ್ತಿರುವಂತೆ ಮಂಗಳನ ಒಂದು ಸ್ತೋತ್ರಗಳಿರ್ತವೆ. ನವಗ್ರಹಗಳ ಸ್ತೋತ್ರದಲ್ಲಿ ಪ್ರಮುಖವಾದ ಸ್ತೋತ್ರ ಅದೆಲ್ಲರಿಗೂ ಗೊತ್ತಿರುತ್ತೆ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ಇದು ವೇದವ್ಯಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಮಂಗಳನ ಶ್ಲೋಕ. ಇದನ್ನು ನೀವು 9 ಬಾರಿ ಪಠನೆ ಮಾಡ್ಬೋದು. 9 ಮಂಗಳನ ಒಂದು ಸಾಂಕೇತಿಕವಾದ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಇದೇ ಶ್ಲೋಕವನ್ನು ನೀವು ಪಠನೆ ಮಾಡೋದು. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ಈ ಒಂದು ಸ್ತೋತ್ರವನ್ನು ನೀವು ಭಕ್ತಿಪೂರ್ವಕವಾಗಿ ಮಂಗಳನ ಪ್ರಾರ್ಥನೆ ಮಾಡಿ ಹೇಳಿದರೆ ಖಂಡಿತ ಆ ಮಂಗಳನ ದೋಷ ನಿವಾರಣೆಗೆ ಇದು ಸಹಾಯ ಆಗುತ್ತೆ. ಅದೇ ರೀತಿ ಪೀಡಾ ಪರಿಹಾರ ಶ್ಲೋಕ ಅಂತಲೂ ಬರುತ್ತೆ. ಈ ರೀತಿ ಅದನ್ನು ಗಮನಿಸ್ಕೊಳ್ಳಿ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃಸದ ವೃಷ್ಟಿಕೃದ್ವೃಷ್ಟ್ಯಾಚ ಪೀಡಾಹರತು ಮೇ ಕುಜಃ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃಸದ ವೃಷ್ಟಿಕೃತ್ ವೃಷ್ಟಿಹರ್ತಾಚ ಪೀಡಾಹರತು ಮೇ ಕುಜಃ ಅಂತೇಳಿ. ಹಾಗಾಗಿ ಆ ಒಂದು ಮಂಗಳನ ಪೀಡಾ ಪರಿಹಾರ ಶ್ಲೋಕವನ್ನು 9 ಬಾರಿಯನ್ನು ನಿಮಗೆ ಇಷ್ಟವಾದ ಬಾರಿ ಅದನ್ನು ಪಠನೆ ಮಾಡ್ಬೋದು. ಅದೇ ರೀತಿ ಮಂಗಳನ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, 108 ನಾಮ, ಅದನ್ನು ಸಹ ಇಷ್ಟೆದ್ದರೂ ಪಠನೆ ಮಾಡ್ಬೋದು. ಹಾಗೆಯೇ ದಾನ ಧರ್ಮಗಳ ವಿಚಾರಕ್ಕೆ ಬಂದಾಗ ಮಂಗಳನ ಧಾನ್ಯವಾದ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ಹೆಚ್ಚಾಗಿ ತೊಗರಿ ಬೇಳೆ ಉಪಯೋಗ ಜಾಸ್ತಿ ಇರೋದ್ರಿಂದ ತೊಗರಿ ಬೇಳೆಯನ್ನು ನೀವು ದಾನವಾಗಿ ಕೊಡ್ಬೋದು. ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಆಶ್ರಮಗಳಿಗೆ, ವಿದ್ಯಾಪೀಠಗಳಿಗೆ ಅಥವಾ ಇನ್ನಿತರ ಅರ್ಚಕ ವರ್ಗನೋ, ಪುರೋಹಿತರನೋ, ಬಡಬಗ್ಗರಿಗೋ ಈ ತೊಗರಿ ಬೇಳೆಯನ್ನು ಅದು ತೊಗರಿ ಬೇಳೆಯಿಂದ ಮಾಡಿದ ಉತ್ಪನ್ನಗಳನ್ನು ಮಂಗಳವಾರದ ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ನವಗ್ರಹಗಳ ಧಾನ್ಯ ಸಹಿತವಾಗಿ ಸಹ ತೊಗರಿಬೇಳೆ ಕೊಡ್ಬೋದು. ಹಾಗೆಯೇ ಮಂಗಳನು ವಿಶೇಷವಾಗಿ ಅಲ್ಲಿ ರಕ್ತದಾನಕ್ಕೆ ಸಹ ಆತನು ಪ್ರತೀಕವಾಗಿರ್ತಾನೆ. ಆಧುನಿಕ ಯುಗದಲ್ಲಿ ಈಗ ಹಲವಾರು ಜೀವಗಳನ್ನು ಉಳಿಸುವಂಥ ಶಕ್ತಿ ಆ ಒಂದು ರಕ್ತದಾನಕ್ಕಿದೆ. ಹಾಗಾಗಿ ರಕ್ತದಾನ ಮಾಡುವ ಸಹ ಒಂದು ಸರ್ವಶ್ರೇಷ್ಠವಾದ ದಾನ ಆಗಿರುತ್ತೆ. ಅದೇ ರೀತಿ ಕೆಂಪು ಬಣ್ಣದ ವಿಶೇಷವಾದ ತರಕಾರಿಗಳು, ಹಣ್ಣುಗಳು ಇತ್ಯಾದಿಗಳನ್ನು ಸಹ ಅದನ್ನು ದಾನವಾಗಿ ಕೊಡುವುದು. ಕೆಂಪು ಬಣ್ಣದ ವಸ್ತ್ರಗಳನ್ನು ಅವಶ್ಯಕತೆ ಉಳ್ಳವರಿಗೆ ದಾನವಾಗಿ ಕೊಡುವಂಥದ್ದು. ಇನ್ನು ವಿಶೇಷವಾಗಿ ಮಂಗಳನು ಯುವ ವರ್ಗ, ಸೈನಿಕರು, ಕ್ರೀಡಾಪಟು ಅಥವಾ ಇನ್ನಿತರವಾದ ಸೆಕ್ಯೂರಿಟಿ ಮುಂತಾದ ಒಂದು ಉದ್ಯೋಗಗಳಿಗೆ ಆತನು ಕಾರಕತ್ವವನ್ನು ಹೊಂದಿರೋ ಕಾರಣ ಅಂಥ ಯುವಕರಿಗೆ, ಕ್ರೀಡಾಪಟುಗಳಿಗೆ, ಸೈನಿಕರಿಗೆ, ಪೊಲೀಸ್ ಇಲಾಖೆ ಅಥವಾ ಇನ್ನಿತರ ಆ ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿರೋರಿಗೆ ಇನ್ನು ವಿಶೇಷವಾದ ಗೌರವವನ್ನು ಅಥವಾ ಅವರಿಗೆ ವಿಶೇಷವಾದ ಕಾಣಿಕೆಯನ್ನು ಕೊಟ್ಟು ಅವರಿಗೆ ಒಂದು ನಿಮ್ಮ ಒಂದು ಪ್ರೀತಿಯನ್ನು ಸಲ್ಲಿಸುವಂಥ ಸಹ ಮಂಗಳನ ಪ್ರೀತ್ಯರ್ಥ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳತಕ್ಕಂಥ ಯಾವುದೇ ರೀತಿಯ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ, ಅನುಷ್ಠಾನ ಮಾರ್ಗಗಳನ್ನು ಅನುಸಾರ ಮಾಡಿಕೊಳ್ಳಿ. ನಿಮಗೆ ಇರತಕ್ಕಂಥ ಮಂಗಳನ ದೋಷವನ್ನು ಕಳೆದುಕೊಳ್ಳಿ. ಈ ಉಚ್ಚ ಸ್ಥಾನದಲ್ಲಿ ಬಂದಂತಹ ಮಂಗಳನು ಸಾರ್ವತ್ರಿಕವಾಗಿ ಭಾಳ ಒಳ್ಳೆಯದನ್ನೇ ಮಾಡ್ತಾನೆ. ಹಾಗಾಗಿ ಯಾರಿಗೆ ಕಷ್ಟ, ನಷ್ಟ ಅಥವಾ ಆತಂಕ ಎಲ್ಲ ಹೇಳಿದರೆ ಅಂಥವರು ಹೆಚ್ಚು ಚಿಂತೆ, ಆತಂಕ ಪಡುವುದೇನಿಲ್ಲ. ನಿಮಗೆ ಇಷ್ಟವಾದಂಥ ಈ ಹೇಳಿದಂಥ ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ತೊಡಗಿಸಿಕೊಳ್ಳಿ. ಆ ಉಚ್ಚ ಸ್ಥಾನದಲ್ಲಿದ್ದಂಥ ಮಂಗಳನು ಸರ್ವರಿಗೂ ಮಂಗಳವನ್ನು, ಶುಭವನ್ನು, ಲಾಭವನ್ನು, ಜಯವನ್ನು, ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡುವಂತಾಗಲಿ. ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ಏನು ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.